ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಜೀವನಾಮೃತ ಕಾರ್ಯಕ್ರಮ 8:30ಯಿಂದ 9:30ವರೆಗೂ ಕೂಡ ಪ್ರಸಾರ ಆಗುತ್ತೆ. ನಾವು ಕಳೆದ ಶನಿವಾರ ನಾವು ಲೈವ್ ಇಟ್ಕೊಂಡಿದ್ವಿ. ಸ್ವಲ್ಪ ಕಾರ್ಯಕ್ರಮದಲ್ಲಿ ಬದಲಾವಣೆ ಆಯಿತು. ಹೀಗಾಗಿ ಇನ್ಮೇಲೆ ನಿಮ್ಮೊಂದಿಗೆ ಮಾತಾಡುವಂಥ ಕಾರ್ಯಕ್ರಮ, ನೀವು ನನ್ನ ಜೊತೆ ಫೋನ್ ಮಾಡಿ ಮಾತಾಡುವಂಥ ಕಾರ್ಯಕ್ರಮ ಪ್ರತಿ ಭಾನುವಾರ 8:30ಯಿಂದ 9:00ವರೆಗೂ ಪ್ರಸಾರ ಆಗುತ್ತೆ. ಇವತ್ತು ನೀವು ಫೋನ್ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು. ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮೊದಲಾಗಿ ನಮ್ಮ ಈ ಕಾರ್ಯಕ್ರಮದ ಒಂದು 4 ರೂಲ್ಸ್ಗಳನ್ನ ತಾವು ದಯವಿಟ್ಟು ಪಾಲನೆ ಮಾಡಬೇಕು. ಏನಪ್ಪ ಅಂತಂದರೆ, ನೀವೇನಾದ್ರು ನನಗೆ ಕಾಲ್ ಮಾಡಿದ್ರೆ ಕಾಲ್ ಕನೆಕ್ಟ್ ಆದ ತಕ್ಷಣ ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡಬೇಡಿ. ಇಲ್ಲ ಟಿ ವಿ ವಾಲ್ಯೂಮ್ನ ಕಂಪ್ಲೀಟಾಗಿ ಕಮ್ಮಿ ಮಾಡಿ, ಇಲ್ಲ ಮ್ಯೂಟ್ ಮಾಡಿಬಿಟ್ಟು ನನ್ನ ಜೊತೆ ಮಾತಾಡಿ. ಇದು ಮೊದಲನೇ ರೂಲ್. ಎರಡನೇದು, ಎಲ್ಲಿ ಕಾಲ್ ಕನೆಕ್ಟ್ ಆಗುತ್ತೆ ನಿಮಗೆ ಅಲ್ಲೇ ನಿಂತ್ಕೊಂಡು ಮಾತಾಡಿ. ನಿಂತ್ಕೊಂಡೋ ಕೂತ್ಕೊಂಡು ಓಡಾಡ್ಕೊಂಡು ಮಾತಾಡ್ತಿದ್ರೆ ಏನಾಗುತ್ತೆ, ಲೈನ್ ಡಿಸ್ಕನೆಕ್ಟ್ ಆಗ್ಬೋದು, ಕನೆಕ್ಷನ್ನು ಡಿಸ್ಕನೆಕ್ಟ್ ಆಗುತ್ತೆ ನೆಟ್ವರ್ಕ್ ಪ್ರಾಬ್ಲಮಿಂದ. ಮೂರನೇದು, ನಮ್ಮ ಜೊತೆ ಮಾತಾಡಬೇಕಾದ್ರೆ ನೀವು ಏನು ಡೈರೆಕ್ಟಾಗಿ ಕೇಳಬೇಕು ಪ್ರಶ್ನೆ, ಅದು ಕೇಳಿದ್ರೆ ಸಾಕು. ಸುಮ್ಮನೆ ಏನೋ ಸುತ್ತಿ ಬಳಸಿ ಕೇಳಿ ಸುಮ್ಮನೆ ಟೈಮ್ ಪಾಸ್ ಮಾಡೋದು ಬೇಡ. ನನಗೆ ಈ ಸಮಸ್ಯೆ ಇದೆ, ಇದಕ್ಕೇನು ಪರಿಹಾರ ಅಂತ ಕೇಳಿದ್ರೆ ನಾವು ಅದು ತಿಳಿಸೋಕ್ಕೆ ಅನುಕೂಲ ಆಗುತ್ತೆ ಅಂತ. ನಾಲ್ಕನೇದು, ಯಾರು ಫೋನ್ ತೊಗೊಂಡು ಮಾತಾಡ್ತಾರೋ ಅವರೇ ಫೋನ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಯಾರೋ ಕನೆಕ್ಟ್ ಮಾಡ್ತಾರೆ, ಇನ್ನು ಯಾರೋ ಅಲ್ಲೆಲ್ಲೋ ಮಲಗಿರ್ತಾರೆ, ಏನೆಲ್ಲೋ ಬಾತ್ರೂಮಲ್ಲಿ ಇರ್ತಾರೆ, ಏನೆಲ್ಲ ಅಡುಗೆ ಮನೇಲಿ ಇರ್ತಾರೆ, ಏನೇ ಟೆರೆಸ್ ಮೇಲೆ ಇರ್ತಾರೆ. ಕನೆಕ್ಟ್ ಆಯಿತು ತೊಗೊಳ್ಳಿ ತೋರಿಸೋಳಗೆ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗ್ಬೋದು, ಇಲ್ಲ ನಿಮ್ಮದು ಮಾತಾಡಲಿಕ್ಕೂ ಅವಕಾಶ ಕಳ್ಕೋಬೋದು. ಹೀಗಾಗಿ ನಾನು ನಿಮಗೆ ಈ ಒಂದು 4 ರೂಲ್ಸ್ಗಳನ್ನ ಫಾಲೋ ಮಾಡಲಿಕ್ಕೆ ಕೇಳ್ಕೊತಾ ಇದ್ದೀನಿ. ಈಗಾಗಲೇ ಕಾರ್ಯಕ್ರಮದ ಮೊದಲನೇ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ ಮಹಿಳೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಸ್ವಲ್ಪ ಜೋರ ಮಾತಾಡಿ. ಬೆಳಗಾಂ. ಹಾಂ, ಹೇಳಿ ಅಮ್ಮ, ಏನು ಸಮಸ್ಯೆ? ಸರ್, ನಮ್ಮ ಹುಡುಗ ಬಂದ್ರಿ ಸರ್. ನಮ್ಮ ಹುಡುಗರು ಹೋಗಿರಿ. ನನಗೆ ಸರಿಯಾಗಿ ಕೇಳ್ತಿಲ್ಲಲ್ಲ, ಕ್ಲಾರಿಟಿ. ಬಹುಶಃ ಅವರು ಏನು ಕೇಳೋರು ನಂಗೆ ಗೊತ್ತಾಗಲಿಲ್ಲ. ಹಲೋ 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 ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಮಹಿಳೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಗುಲ್ಬರ್ಗದಿಂದ ಕಾಲ್ ಮಾಡ್ತಾ ಇರೋದು ನಾನು. ಸ್ವಲ್ಪ ಜೋರ ಮಾತಾಡಬೇಕು. ಗುರುಜಿ, ನಾನು ಗುಲ್ಬರ್ಗದಿಂದ ಮಾತಾಡ್ತಾ ಇರೋದು. ಹಾಂ, ಹೇಳಿಮ್ಮ, ಭಾಳ ಸಂತೋಷ. ಭಾಗ್ಯ ಅಂತ. ಗುರುಜಿ, ನಮ್ಮ ಮನೆಯಲ್ಲಿ ಏನಂತಾರೆ ಅಂದ್ರೆ ಗುರುಜಿ, ನಮ್ಮ ಮನೇಲಿ ಅಪ್ಪ ತೀರ್ಕೊಂಡಿದ್ದಾರೆ. 3 ವರ್ಷ ಆಯ್ತು. ಕೇಳಿಸ್ತಾ ಇದೆಯಾ ಗುರುಜಿ? ಏನು ತೀರ್ಕೊಂಡಿದ್ದಾರೆ? ಗುರುಜಿ, ನಮ್ಮ ಮನೇಲಿ ಅಪ್ಪ ತೀರ್ಕೊಂಡಿದ್ದಾರೆ, 3 ವರ್ಷ ಆಯ್ತು. ಹೇಳಿ, ಹೇಳಮ್ಮ, ಫಾಸ್ಟಾಗಿ ಮಾತಾಡಬೇಕು. ಹಾ ಗುರುಜಿ, ಮತ್ತೆ ಅಕ್ಕಪಕ್ಕ ಎಲ್ರು ಏನಂತಾರೆ, ಮಾಟ ಮಂತ್ರ ಮಾಡಿಸ್ತಾರೆ, ಅದು ಇದು ಅಂತಾರೆ. ಮತ್ತೆ ಎಲ್ಲೇ ಹೋದ್ರು ಜನ ನಮ್ಮನ್ನ ಅಂದ್ರೆ ನಂಬೋದಿಲ್ಲ. ಮತ್ತೆ ಏನಂತಾರೆ, ಎಲ್ ಬಿ ರಿಲೇಟಿವ್ಸ್ ಅದು ಎಲ್ಲ ಹೋಗ್ತೀವಿ ಅಲ್ಲ ಗುರುಜಿ, ಅಲ್ಲಿ ಎಲ್ರು ಯಾರು ಇದು ಮಾಡೋದಿಲ್ಲ ನಮ್ಗೆ. ರಿಲೇಟಿವ್ಸಿಂದ ದೂರ ಇರಮ್ಮ. ರಿಲೇಟಿವ್ ಹತ್ರ ಇಟ್ಕೊಂಡಷ್ಟು ನಮ್ಗೆ ಡ್ಯಾಮೇಜ್ ಮಾಡ್ತಾರೆ. ನೀವು ಸುಖವಾಗಿರಬೇಕು ಅಂದರೆ ಸಂಬಂಧಿಕರ ಹತ್ರ ಇದ್ದರೆ ವೇಸ್ಟು. ಹೊಟ್ಟೆ ಕಿಚ್ಪಡ್ತಾರೆ, ಏನೋ ಒಂದು ತೊಂದರೆ ಕೊಡ್ತಾರೆ. ರಿಲೇಟಿವ್ ಎಲ್ಲೇ ಹೋದ್ರು ಜನ ನಮ್ಮನ್ನ ಹತ್ರ ಸೇರ್ಸೋದಿಲ್ಲ. ಏನಕ್ಕೆ ಏನು ಮಾಡಿದಿರಿ ಅಂತದ್ದು ತಪ್ಪು? ಗೊತ್ತಿಲ್ಲ ಗುರುಜಿ, ಎಲ್ರು ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ನೋಡಮ್ಮ, ಯಾರು ಸೇರಿಸ್ತಾರೋ ಬಿಡ್ತಾರೋ ಮಾತಾಡ್ತಾರೋ ಬಿಟ್ಬಿಟ್ಟು ದಿನ ಭಗವಂತ ಕಣ್ಮುಚ್ಕೊಂಡು ಮಾತಾಡಿ. ಭಗವಂತನ ಹತ್ರ ಕೇಳ್ಕೊಳ್ಳಿ ನಿಮ್ಮ ಕಷ್ಟ ಏನಿದೆಯೋ ಅಂತ. ಈ ನಾರ್ಮಲ್ ಜನರ ಹತ್ರ ಮಾತಾಡೋದು, ಅವ್ರ ಹತ್ರ ಹೇಳೋದ್ರಿಂದ ನಿಮ್ಮ ವೀಕ್ನೆಸ್ ತಿಳ್ಕೊಂಡು ಇನ್ನೂ ನಗಾಡ್ತಾರೆ, ಇನ್ನೂ ತೊಂದರೆ ಕೊಡ್ತಾರೆ. ಅದರಿಂದ ಎಲ್ಲ ಬಿಟ್ಬಿಟ್ಟು ದಿನ 10 ನಿಮಿಷ ಕಣ್ಮುಚ್ಕೊಂಡು ಧ್ಯಾನ ಮಾಡಿ ಭಗವಂತ ಹತ್ರ ಮಾತಾಡಿ. ಅದು ಬಿಟ್ಬಿಟ್ಟು ಈಗ ನೀವೇನೋ ಮೋಸ ಮಾಡಿದ್ದೀರ ಜಗತ್ತಿಗೆ, ಸಮಾಜಕ್ಕೆ, ಹೊಲ ಗದ್ದೆ ಮನೆ ದುಡ್ಡು ಮೋಸ ಮಾಡಿಲ್ಲ. ನೀವು ಯಾಕೆಲ್ಲ ಎದುರ್ಕೋಬೇಕು? ನಿಮ್ಮ ನೀವಿರಿ, ಇರೋಷ್ಟು ದಿವಸ ಚೆನ್ನಾಗಿ ಭಗವಂತ ಜೊತೆ ಧ್ಯಾನ ಜಪ ಮಾಡ್ಕೊಂಡು ಕಾಲ ಕಳೀರಿ. ಇಷ್ಟೇ ನನ್ನ ಕಡೆಯಿಂದ ಹೇಳೋದು.
ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ಯಾವರಿಂದ ಕಾಲ್ ಮಾಡ್ತೀರಿ? ಹೊಸಪೇಟೆಯಿಂದ ಗುರುಜಿ. ಭಾಳ ಸಂತೋಷ, ಹೇಳಿ ಅಮ್ಮ. ನಮ್ಮ ಮನೆಯವ್ರದ್ದು ಸ್ವಲ್ಪ ಜಾಬ್ ಕೊಟ್ಟು 1 ವರ್ಷ ಆಯ್ತು ಗುರುಜಿ, ಗೌರ್ಮೆಂಟ್ ಜಾಬ್. ಏನಕ್ಕೆ ಬಿಟ್ರು? KB ಒಳಗೆ ಕೊಟ್ಟಿದ್ರು, ಜಾಬಿಗೆ ಹಾಕಿದ್ರು ಗುರುಜಿ. ಅದು ಕೆಲಸ ಆಗುತ್ತೆ ಅಂತ ಅಮೌಂಟ್ ಇಸ್ಕೊಂಡ್ರು, ಇನ್ನೂ ಇದುವರೆಗೆ ಆಗಿಲ್ಲ. ಅದು ಯಾವಾಗ ಆಗುತ್ತಾ ಆಗಲ್ಲ ಅಂತ ಸ್ವಲ್ಪ ಹೇಳ್ತಾರೆ. ಮುಂಚೆ ಕೆಲಸ ಮಾಡ್ತಿದ್ರಾ? ಇಲ್ಲ ಗುರುಜಿ, ಅದು ಗೌರ್ಮೆಂಟ್ ಜಾಬಲ್ಲಿ ಡ್ರೈವರ್ ಕೆಲಸ ಮಾಡ್ತಿದ್ರು ಗುರುಜಿ. ಅದನ್ನೇ ಗೌರ್ಮೆಂಟ್ ಆಗುತ್ತೆ ಅಂತ ಇಸ್ಕೊಂಡು ಹಾಕಿದ್ದಾರೆ ಗುರುಜಿ. ಇವಾಗ ಅದು ಕೊಟ್ಟು 1 ವರ್ಷ ಆಯ್ತು ಗುರುಜಿ. ಇವಾಗ ಆಗುತ್ತೆ ಅವಾಗ ಆಗುತ್ತೆ ಅಂತ ಹೇಳ್ತಾನೆ ಇದ್ದಾರೆ ಗುರುಜಿ. ಅದಕ್ಕೆ ಹೊಲಿಗೆ ಅಮ್ಮ ನಿಮ್ಮ ಇದೆಯಲ್ಲ ನಿಮ್ಮ ಊರ ಹತ್ರ? ಹಾ ಗುರುಜಿ. ಹುಲಿಗೆ ಅಮ್ಮ? ಹುಲಿಗೆ ಅಮ್ಮ ಐತೆ ಗುರು. ಆ ದೇವಿಗೆ 5 ಶುಕ್ರವಾರ ಹೋಗಿ ದರ್ಶನ ಮಾಡಿ ಪೂಜೆ ಮಾಡಿಸಿ ಪ್ರದಕ್ಷಿಣೆ ಮಾಡ್ಕೊಂಬರ ಕೇಳಿ, ಒಳ್ಳೇದಾಗ್ತದೆ. ಭಾಳ ಸಂತೋಷ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ನೀವೇನೋ ಕರೆ ಮಾಡಿದ್ರೆ ಕ್ಲೀನಾಗೆ ನಂಗೆ ಕೇಳಿಸೋ ರೀತಿ ಮಾತಾಡಿ. ಸುಮ್ಮನೆ ಓಡಾಡ್ಕೊಂಡು ಮಾತಾಡಿದ್ರೆ ವಾಯ್ಸ್ ಬ್ರೇಕ್ ಆಗ್ತಿರ್ತದೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ 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 ಬಹುಶಃ ಕರೆ ಕಟ್ಟಾಯಿತು ಅನಿಸುತ್ತೆ. ಈ ಜೀವನದಲ್ಲಿ ಯಾವುದೇ ಒಂದು ಕೆಲಸನ ನಾವು ಮಾಡಬೇಕಾದ್ರೆ ಪಬ್ಲಿಸಿಟಿ ಮಾಡಬಾರ್ದು. ನಾನು ಸೈಟ್ ತೊಗೋತಾ ಇದ್ದೀನಿ, ನಾನು ಮನೆ ಕಟ್ತಾ ಇದ್ದೀನಿ, ನಾನು ಕಾರ್ ತೊಗೋತಾ ಇದ್ದೀನಿ, ನಾನು ಮದುವೆ ಆಗ್ತಾಯಿದ್ದೀನಿ ಎಲ್ರಿಗೂ ಹೇಳ್ಕೊಂಬಂದರೆ ಆ ಎಲ್ಲರ ಕಣ್ಣು ದೃಷ್ಟಿಯಿಂದ ಸೈಟು ತೊಗೊಳ್ಳಲ್ಲ, ಕಾರು ತೊಗೊಳ್ಳಲ್ಲ, ಮನೆಯೂ ಕಟ್ಟೋಕ್ಕಾಗಲ್ಲ. ಕಟ್ಟಾದಮೇಲೆ ತೊಗೊಂಡ್ಮೇಲೆ ಹೇಳಿಬೇಕಾರೆ ಅದಕ್ಕೆ ಮುಂಚೆ ನಾನು ಹಂಗೆ ಮಾಡ್ತಾಯಿದ್ದೀನಿ ಹಿಂಗೆ ಮಾಡ್ತಾಯಿದ್ದೀನಿ ಅಂತೇಳಿ ಅಂದರೆ ದೃಷ್ಟಿದೋಷ. ಸೈಟ್ ತೊಗೋತಾನ, ತೊಗೊಳ್ದವ್ರಿಗೆ ಮಾಡ್ಬೇಕು ಇವನಿಗೆ. ಮನೆ ಕಟ್ತವ್ರಿಗೆ ಮಾಡಬೇಕು, ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಯಾವತ್ತು ಪ್ರಚಾರ ಮಾಡಿ ನಾವು ಕೆಲಸ ಮಾಡಬಾರ್ದು. ಹಲೋ ಹಲೋ ಸರ್, ಗುರುಗಳ ಜೊತೆ ಮಾತಾಡ್ಬೇಕಾಯ್ತು. ಮಾತಾಡ್ತಾ ಇದ್ದೀವಿ, ಹೇಳಿ ಅಮ್ಮ. ಯಾವರಿಂದ ಕಾಲ್ ಮಾಡಿದ್ದೀರಿ? ಹಲೋ ಇಲ್ಲೇ ನಾವು ಬೆಂಗಳೂರಿಂದ. ಹೇಳಿ ಅಮ್ಮ, ಏನು ಸಮಸ್ಯೆ ಹೇಳಿ. ಸರ್, ನಮ್ಮ ಇವಾಗ ನೀವು ಅದೇ ಓಂ ಕ್ರೀಂ ಕ್ರೀಂ ಶತ್ರು ಶಮನಂ ಕುರುಕುರು ಪಟ್ಟ ಅದು ಮಂತ್ರನ ದೇವಸ್ಥಾನದಲ್ಲೂ ಹೇಳ್ಬೋದಾ? ಎಲ್ಲಿ ಬೇಕಾದ್ರೆ ಹೇಳ್ಬೋದು. ದೇವಸ್ಥಾನ, ತುಳಸಿ ಕಟ್ಟೆ ಮುಂದೆ, ನದಿ ದಡ, ಸಮುದ್ರ ದಡ, ಮತ್ತು ಗುರು ಸಾನ್ನಿಧ್ಯ, ಗುರುಗಳು ವಾಸ ಮಾಡೋ ಜಾಗ, ಆ ಜಾಗದಲ್ಲೆಲ್ಲ ಹೇಳಿದ್ರೆ ಇನ್ನೂ ಬಲ ಜಾಸ್ತಿ ಬರ್ತದೆ. ಹೌದಾ? ಅದೇ ಗುರುಗಳೇ, ನಮ್ಗೆ ನಮ್ಮ ಮನೆಯವರಿಂದ ನಮ್ಮ ವಾರ್ಗಿತಿ ನಮ್ಮ ಮೈದ ಅವರು ಅಳಿಯ ಅವರಿಂದಾನೇ ನಮ್ಗೆ ಸ್ವಲ್ಪ ತುಂಬಾ ಕಿರುಕುಳ ಕೊಡ್ತಾವ್ರೆ ಗುರುಗಳೇ ಅವರು. ಆ ಮಂತ್ರ ಮಾಡಿ ಎಲ್ಲ ಸರಿ ಬುದ್ಧಿ ಕಲಿಸುತ್ತೆ ಅವ್ರಿಗೆಲ್ಲ. ನಿಮ್ಮ ಸಾಹಸಕ್ಕೆ ಬರಬಾರ್ದು, ಏನು ಮಾಡಬಾರ್ದು, ಆ ಲೆವೆಲ್ಗೆ ಇಡ್ತದೆ. ಮಾಡಿ ಚೆನ್ನಾಗಿ ಜಪ ಮಾಡಿ, ಮಾತಾಡಬಾರ್ದು, ಕೂಗಾಡಬಾರ್ದು, ಏನೂ ಅವ್ರಿಗೆ ಹೇಳಕ್ಕೆ ಹೋಗ್ಬಾರ್ದು. ಮನಸಲ್ಲೇ ಜಪ ಮಾಡಿ ಮಂತ್ರದಿಂದ ದಂಡಿಸ್ಬೇಕು ಅವ್ರಿಗೆ. ಮಾಡಿ, ಖಂಡಿತ ಚೆನ್ನಾಗಿ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಮ್ಮ ಮನಸ್ಸೇ ನಮ್ಮ ಶತ್ರು, ನಮ್ಮ ಐಶ್ವರ್ಯವೇ ನಮ್ಮ ಶತ್ರು, ನಮ್ಮ ಜನವೇ ನಮ್ಗೆ ಶತ್ರು. ಇದ್ರ ಜೊತೆಗೆ ನಮ್ಮ ಒಂದು ಅಹಂಕಾರನೇ ನಮ್ಗೆ ಶತ್ರು. ಇದೆಲ್ಲ ಇದ್ದಾಗ ಹೊರಗಿನ ಶತ್ರುಗಿಂತ ಒಳಗಿನ ಶತ್ರುಗಳೇ ಜಾಸ್ತಿ ನಮ್ಮನ್ನು ತಿಂದುಬಿಡುತ್ತೆ. ಆದ್ದರಿಂದ ಸದಾ ನಾವು ಯಾವಾಗಲೂ ಅಹಂಕಾರ ದುರಹಂಕಾರ ಬಿಟ್ಟು ನಮ್ಮನ್ನೇ ನಾವು ಇರತಕ್ಕಂಥ ಎಲ್ಲ ಕಲ್ಮಶ ತೆಗೆದುಹಾಕಿ ಭಗವಂತನ ಕಡೆ 10 ನಿಮಿಷ ದಿನ ಪ್ರಾರ್ಥನೆ ಮಾಡಿದ್ರೆ ಸಾಕು, ಎಲ್ಲ ಶತ್ರುಗಳು ನಿವಾರಣೆ ಆಗ್ತಾರೆ. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ ಹೇಳಿ. ಹಲೋ ಹಲೋ, ನೀವು ಟಿವಿ ಮುಂದೆ ಕೂತ್ಕೊ, ಹೊರಗಡೆ ಬಂದು ಮಾತಾಡಿ, ಹೊರಗಡೆ ಬನ್ನಿ. ಹೇಳಿ ಹೇಳಿ. ಹೇಳಿ, ಯಾವ ಊರಿಂದ ಕಾಲ್ ಮಾಡ್ತೀರಿ? ಈ ಬೆಂಗಳೂರಿಂದ ಸ್ವಾಮಿ. ಹೇಳಿ, ಏನು ಸಮಸ್ಯೆ ಹೇಳಿ. ಈ ನಮ್ಮ ಸಮಸ್ಯೆ ಏನು ಅಂದ್ರೆ, ನಾನು ಸುಮಾರು ಒಂದು 18 ವರ್ಷದಿಂದ ಒಂದು ಸೈಟ್ ಪ್ರಕಾರ ವ್ಯಾಜ್ಯ ನಡೀತಾ ಇದೆ ಸ್ವಾಮಿ ಕೋರ್ಟಲ್ಲಿ. ಅದು ಇನ್ನೂ ಕ್ಲಿಯರ್ ಆಯ್ತಾ ಇಲ್ಲ. ಇವಾಗ ಆರ್ಡರ್ಸ್ ಆಗಿತ್ತು, ಪುನಃ ಎದುರು ಪಾರ್ಟಿಯವರು ಹೋಗಿ ಅದನ್ನ ಇದ್ ಮಾಡಿದ್ದಾರೆ. ಪುನಃ ಅದು ಆರ್ಡರ್ಸ್ ಇಂತಾಗಿ ಪುನಃ ಕೇಸ್ ಮುಂದಕ್ಕಾಗ್ತಾ ಇದ್ದಾರೆ. ಇದ್ರದ್ದು ಏನ್ ಸಮಸ್ಯೆ ಅಂತ ಕೇಳೋಣ ಅಂತ ಸ್ವಾಮಿ. ಏನದು, ಮನೆನ, ಹೊಲೆನ, ಗದ್ದೆನ, ಸೈಟಾ? ಸೈಟ್ ಸಮಯ ಒಂದು ಇಲ್ಲಿ ಬೆಂಗಳೂರಲ್ಲಿ ಮಾರುತಿ ನಗರ ಪಕ್ಕದಲ್ಲೇ, ನಮ್ಮ ಮನೆ ಪಕ್ಕದಲ್ಲೇ ನಮ್ಮ ಸೈಟು ಬೇರೆಯವರು ಯಾರು ಮಾರಿದ್ರು. ಈಗ ನಿಮ್ಮ ಸೈಟ್ ಎಲ್ಲಿದೆ ಗೊತ್ತಾ? ನಿಮ್ಮ ಸೈಟ್ ಯಾವ ಜಾಗದಲ್ಲಿದೆ ಅಂತ ಗೊತ್ತಿದೆಯಾ ನಿಮಗೆ? ನಮ್ಮ ಮನೆ ಪಕ್ಕದಲ್ಲೇ ಇದೆ ಸ್ವಾಮಿ ಅದು. ಪೂರ್ವದಿಂದ ಒಂದು ಇಡಿ ಮಣ್ಣು, ಪಶ್ಚಿಮ ದಿಕ್ಕಿನಿಂದ ಒಂದು ಇಡಿ ಮಣ್ಣು, ಉತ್ತರ ಮತ್ತು ದಕ್ಷಿಣ ದಿಕ್ಕಿನ ಒಂದು ಇಡಿ ಮಣ್ಣು, ಸೈಟಿನ ಮಧ್ಯಭಾಗ ಬ್ರಹ್ಮಸ್ಥಾನದಿಂದ ಒಂದು ಇಡಿ ಮಣ್ಣು ತಗೊಂಡು, ನಿಮ್ಮ ಕುಲದೇವಿ ಯಾರು, ಹೆಣ್ಣು ದೇವರು? ಕ್ವಾಣು ಮಾರಮ್ಮ ಅಂತ ಸ್ವಾಮಿ.
ಎಲ್ಲಿದೆ ಅದು ಯಾವ ಊರು? ಇಗ್ಲೂರು ಅಂತ ಇದೆ, ಇಗ್ಲೂರಲ್ಲಿದೆ. ದೇವಿ ಮುಂದೆ ಇಟ್ಟು ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡಿಕೊಂಡು ಆ ಮಣ್ಣು ವಾಪಸ್ ತೊಗೊಂಬಂದು ಆ ಸೈಟ್ಗೆ ಹಾಕ್ಬಿಡಿ. ಆಗ ಕೋರ್ಟಲ್ಲಿ ಕೇಸ್ ಇದ್ದು ನಿಮ್ಮ ಪರ ಆಗತ್ತೆ, ಒಳ್ಳೇದಾಗತ್ತೆ, ಭೂಮಿಗೆ ಬಲ ಬರುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ಬಹುಶಃ ಕಾಲ್ ಕಟ್ಟಾಯಿತು ಅನಿಸುತ್ತೆ. ನಾನು ಆಗಲೇ ಹಲೋ 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 ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ಕಾರ. ನಾವು ಕುಷ್ಟಗಿಯಿಂದ ಮಾತಾಡಿದ್ರಿ. ಕುಷ್ಟಗಿ, ಕೊಪ್ಪಳ ಡಿಸ್ಟಿಕ್. ಭಾಳ ಸಂತೋಷ, ಹೇಳಿ ಅಮ್ಮ. ನಮಸ್ಕಾರ ರೀ ಗುರುಜಿ. ನಮಸ್ತೆ. ನಿಮ್ಮ ಕಾರ್ಯಕ್ರಮ ನಾವು ಫೋನ್ಯಾಗ ನೋಡ್ತಿರ್ತೀನಿ, ಬೆಳಗ್ಗೆ ನನಗೆ ಆಗೋದಿಲ್ಲ ಅಂತ ಹೇಳಿ. ಓ, ನಾವು ನಿತ್ಯನು ದೇವಿ ಪುರಾಣಿಕರ. ಏನಂದ್ರಿ? ನಿತ್ಯನು ದೇವಿ ಪುರಾಣ ಮಾಡ್ತಾನೆ ಇರ್ತೀವ್ರಿ. ಭಾಳ ಸಂತೋಷ ಅಮ್ಮ, ವೆರಿ ಗುಡ್. ಅದು ಆಧ್ಯಾತ್ಮಿಕದಲ್ಲೇ ಹೆಚ್ಚಿರೋದು ಗುರುಗಳ ಸಮೇತನ. ನಿಮ್ಮ ಕಾರ್ಯಕ್ರಮ ನೋಡಿದ್ವಿ, ಬಹಳ ಸಂತೋಷ ಆಯ್ತು. ಕೆಲವೊಂದು ಏನೋ ನಿನ್ನೆ ಒಂದು ಕೊಟ್ಟು ಸಾಲ ಹೊಳ್ಳಿ ಬರೋದು ಅಂತ 3ನೇ ಭಾಗ ನೋಡಿ ಆ ಮಂತ್ರ ಜಪ ಮಾಡಿದ್ವಿ. ಆಯ್ತ್ರಮ್ಮ, ನಾಳೆ 1ನೇ ತಾರೀಕಿಗೆ ಕೊಡ್ತೀನಿ ಅಂದ್ರ ಬಹಳ ಖುಷಿ ಆಯ್ತು ನೋಡಿ. ಅದಕ್ಕೆ ಒಂಚೂರು ಮನೆಯಲ್ಲಿ ಸಮಸ್ಯೆ ಇತ್ತು, ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿದೆ ಗುರುಜಿ. ಏನ್ ಹೇಳಿ ಸಮಸ್ಯೆ ಹೇಳಿ. ನಮಗೂ ಸ್ವಲ್ಪ ಆರೋಗ್ಯದಲ್ಲಿ ಕಾಲ್ ನೋವು, ಸ್ತನದಲ್ಲಿ ಒಂಚೂರು ಗಂಟು ಆದಂಗ ಆಗೈತಿ ಬಲಗಡೆ. ನಾವು ಆಸ್ಪತ್ರೆಗೆ ಹೋಗೋರಲ್ಲ, ನನಗ ಅಮ್ಮ ಗುರುನೇ ನನಗ ಡಾಕ್ಟರ್ ಅಂತ ಹೇಳ್ತೀನಿ ಹನುಮಂತ್ರಿ. ಇವತ್ತಿನವರೆಗೂ ನಾವ್ ಒಂದು ಹುಡುಗಿ ತಗೊಳಕ್ ಹೋಗಿಲ್ಲ. ಒಂದು ಅಮ್ಮನವ್ರ ರೂಪದಲ್ಲೇ ಒಬ್ಬ ಹೆಣ್ಮಳ್ ಬಂದು, ಇಲ್ಲ ಅಮ್ಮ ತಗೊಳ್ರಿ, ಇದು ಆಗತ್ತ ಅಂತ ಆಯುರ್ವೇದ ಮೆಡಿಸಿನ್ ಕೊಟ್ರು. ಅದ ನೋವು ಇದ್ದಿದ್ದು ಕೂಡ ಚೂರು ಕಡಿಮೆ ಆಗೈತಿ, ಕರಗತ್ರಿ ಅಮ್ಮ ಅದು ಸ್ತನದಲ್ಲಿ ಇದ್ದಂತ ಗಂಟು ಕೂಡ ಅಂತ ಹೇಳಿದ್ರ. ಮತ್ತೀಗೊಂದು 3 ತಿಂಗಳಾಯ್ತು, ಸ್ವಲ್ಪ ಆರಾಮು ಅನ್ಸೈತಿ. ಈ ಮಂತ್ರ ಜಪ ತಪಾನು ಮಾಡ್ತೀವಿ. ಮನ್ಯಾಗು ಸೊಸಿ ಮಗನು ಕಿರಿಕಿರಿ ಮಾಡ್ಕೊಂಡು ಹೊರಗಡೆ ಹೋದ್ರು. ಅದಕ್ಕೆ ಪರಿಹಾರ ಏನಾರ ಇದ್ರ ನಾ ಮಾಡ್ತೀನಿ, ಸಂತೋಷದಿಂದ ಮಾಡ್ತೀನಿ. ಒಂದು 21 ದಿವಸ ಗುರು ಚರಿತ್ರೆ ಪಾರಾಯಣ ಮಾಡಿ ಮೊದಲು. ದತ್ತಾತ್ರೇಯರ ಜೀವನ ಚರಿತ್ರೆ, ಗುರು ಚರಿತ್ರೆ ಮುಂಚೆ ಮಾಡೀನ್ರಿ, ಅದನ್ನು ಮಾಡುತ್ತಾನೆ ಇದೀನಿ. 21 ದಿವಸ ನಾಳೆಯಿಂದ ಪ್ರಾರಂಭ ಮಾಡಿ, ಇಲ್ಲ ಗುರುವಾರದಿಂದ ಪ್ರಾರಂಭ ಮಾಡಿ. ಗುರುಚರಿತ್ರೆ ಮಾಡಾದ್ಮೇಲೆ, ಓದಾದ್ಮೇಲೆ, ಪಾರಾಯಣ ಮಾಡಾದ್ಮೇಲೆ ಒಂದು 3 ಜನ ಬ್ರಹ್ಮಚಾರಿಗಳಿಗೆ ಏನಾದ್ರು ಊಟಕ್ಕೆ ಆಗೋಷ್ಟು ದುಡ್ಡು ಇಲ್ವಾ ಪದಾರ್ಥಗಳನ್ನು ಕೊಡಿ, ಇಲ್ಲ ನಿಮ್ಮ ಮನೇಲೆ ಕರೆದು ಊಟ ಮಾಡೋದಿದ್ರೆ ಅವ್ರು ಊಟ ಮಾಡಿಸಿ. ಇದು ಮಾಡಿ ನೋಡಿ, ನಿಮಗೆಲ್ಲ ಥರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಜೊತೆಗೆ ಕೂತಾಗ ನಿಂತಾಗೆಲ್ಲ ಗುರುನಾಮಸ್ಮರಣೆ ಮಾಡಿ. ಓಂ ದ್ರಾವಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ ಅಂತ ಜಪ ಮಾಡಿದ್ರೆ ಇನ್ನೂ ಭಾಳ ಒಳ್ಳೆಯದು. ಕಲಿಯುಗದಲ್ಲಿ ತಂದೆ ತಾಯಿ ಬಂಧು ಮಿತ್ರರು ದುಡ್ಡು ಡಿಗ್ರಿ ಸಂಪತ್ತಿಗಿಂತ ಮೋಕ್ಷ ಕೊಡೋನು ಗುರು. ಗುರು ಸ್ಮರಣೆ ಮಾಡಿದಷ್ಟು ನಮಗೆ ಮೋಕ್ಷಕ್ಕೆ ಮುಕ್ತಿಗೆ ಲೈಸೆನ್ಸ್ ಸಿಗುತ್ತೆ. ಅದರಿಂದ ಗುರುಸ್ಮರಣೆ ಮಾಡಿ. ನೀವು ಈಗಾಗಲೇ ಭಾಳ ಆಧ್ಯಾತ್ಮಿಕದಲ್ಲಿ ಜೀವನ ಭಾಳಷ್ಟು ಸಾಧನೆ ಮಾಡ್ತಿದ್ದೀರಾ. ಇದ್ರ ಜೊತೆಗೆ ಇದು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಗುರುಜಿ, ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀನಿ ಗುರುಜಿ. ಭಾಳ ಸಂತೋಷ, ಹೇಳಿ. ತುಂಬಾನೇ ಪ್ರಾಬ್ಲಮ್ ಇದೆ ಗುರುಜಿ ಮನೆಯಲ್ಲಿ. ಹೇಳಿ, ಅಳದಂದೇನು ಲಾಭ ಇಲ್ಲ, ಹೇಳಿ, ನಗ್ನಗ್ತಾ ಹೇಳಿ. ಗುರುಜಿ, ಅವ್ನ ದೊಡ್ಡ ಮಗನ್ಗೆ 31 ವರ್ಷ, ಅವನು ಮದ್ವೆ ಆಗಿಲ್ಲ. ಮತ್ತೆ ಚಿಕ್ಕ ಮಗನ್ ಮದ್ವೆ ಆಗಿದೆ, ಆಲೆ ಅವನು ಹೊರಗಡೆ ಹೊಟ್ಟದ ತಂದೆ ತಾಯಿ ಬಿಟ್ಟು. ಚಿಕ್ಕ ಮಗ ಮದುವೆ ಮಾಡ್ಕೊಂಡು ಹೊಟ್ಟೋದ್ನಾ? ಹೊರಗಡೆ ಅಂದ್ರೆ ನಮ್ಮ ಮನೇಲೆ, ಇನ್ನೊಂದ್ ಮನೇಲಿ ಇದ್ದಾನೆ ಗುರುಜಿ. ನಿಮ್ಮನಲ್ಲೇ ಇದಂತಾನೆ ಬಿಡಿ, ಅದಕ್ಕೆ ನಿಮ್ಮಲ್ಲಿ ಇದ್ಮೇಲೆ ಒಳಗಿದ್ರೆ ಇನ್ನೊಂದು ತಂದೆ ತಾಯಿಯನ್ನ ಬೆಲೆ ಗೌರವ ಇಬ್ರು ಕೊಡಲ್ಲ ಗುರುಜಿ. ಅದು ಸಾಕಷ್ಟು ಕಷ್ಟಪಟ್ಟು ದುಡ್ದಿ ಇವತ್ತು ಒಂದ್ ಹಂತಕ್ಕೆ ಬಂದಿದ್ದೀವಿ ಗುರುಜಿ. ದೊಡ್ಡ ಮಗನು ಚೂರಿ ಹೇಳಂಗ್ ಮತ್ ಕೇಳಲ್ಲ, ಅವ್ನು ಮದ್ವೆ ಮಾಡ್ಬೇಕು ಅಂದ್ರೂ ಏನು ತಟ್ಟಾಗ್ತಾ ಇಲ್ಲ ಗುರುಜಿ. ಮಗನಲ್ಲಿ ಜಾತಕದಲ್ಲಿ ಏನ್ ದೋಷ ಇದೆ ಅಂತ ಯಾರ ಹತ್ರ ಕೇಳಿದ್ದೀರಾ?
ಸುಮಾರು ಕೇಳಿ ಎಲ್ಲಾ ಕಡೆ ಕೇಳಿ ಎಲ್ಲಾ ಮಾಡಿ ಪೂಜೆ ಪುನಸ್ಕಾರಗಳೆಲ್ಲ ಯಾರ್ಯಾರು ಏನ್ ಹೇಳ್ತಾರೆ ಅದೆಲ್ಲಾ ಮಾಡಿದ್ದೀನಿ ಗುರುಜಿ. ಏನಿದೆ, ಏನ್ ದೋಷ ಪೂಜೆ ಮಾಡಿ, ಏನ್ ದೋಷಕ್ಕೆ ಪೂಜೆ ಮಾಡಿದ್ದೀರಾ? ಅದು ಶನಿ ದೋಷ ಇದೆ ಅಂತ ಹೇಳಿದ್ರು ಗುರುಜಿ, ಅದು ಮಾಡಿಸ್ತೆ ಗುರುಜಿ ಅದನ್ನ. ಮಾಡಿದ್ರು ಕೂಡ ಏನು ಈಗ ಮಾತಿಲ್ಲ ಕತ್ತಿಲ್ಲ. ಈಗ ಒಂದು 15 ದಿವಸದಲ್ಲಿ ನಾನೇ ಇರಬಾರ್ದು ಅಂದ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದೆ. ಏನ್ ಕೊಡ್ತಾರೆ ಗುರುಜಿ ಮನೆಯಲ್ಲಿ. ಅಲ್ಲಮ್ಮ, ಗಂಡ್ ಮಗ ದೊಡ್ಡವನ್ ಏನ್ ಮಾಡ್ತಾನೆ? ಗುರುಜಿ ಏನು ಇಲ್ಲ, ಟೆಂಪೋ ಎಲ್ಲ ತಕೊಟ್ಟಿದ್ವಿ, ಸಾಕಷ್ಟು ಒಂದ್ 4-5 ಲಕ್ಷದ ಮೇಲೆಲ್ಲ ಲಾಸ್ ಮಾಡ್ಕೊಂಡಿದ್ದಾನೆ. ಎಲ್ಲಾ ಮಾಡಿದ್ವಿ, ಆದ್ರೆ ಯಾವ್ದೊಂದು ನ್ಯಾರವಾಗಿ ಏನು ಮಾಡಲ್ಲ. ಆರಂಭ ಮಾಡ್ತೀನಿ ಅಂತ ಆರಂಭನೂ ಮಾಡ್ಲಿಲ್ಲ ಗುರುಜಿ, ಅದ್ರಲ್ಲೂ ಲಾಸ್ ಮಾಡ್ಕೊಂಡ. ಎತ್ ವ್ಯಾಪಾರ ಮಾಡ್ತೀನಿ ಅಂದ್ಬಿಟ್ಟು ಎತ್ತಿದ್ ಮಾಡ್ದ, ಅದು ಏನು ಇದ್ ಮಾಡ್ಲಿಲ್ಲ. ಮನೆಗೆ ಅಂತ ಏನು ಕೊಡೋದು ಇಲ್ಲ. ಅವ್ನ್ ದುಡಿತಾನೆ, ಈಗ ಒಂದ್ 2 ತಿಂಗಳಿಂದ ತಿಂತಾನೆ, ಆರಾಮಾಗಿದ್ದಾನೆ ಅಷ್ಟೇ. ಮನೇಲಿ ತಂದೆ ತಾಯಿನೂ ಮಾತಾಡ್ಸಲ್ಲ, ಮನೆಗೆ ಏನ್ ಬೇಕು ಅಂತಾನು ಕೇಳಲ್ಲ ಗುರುಜಿ ಅವನು. ಅಲ್ಲಮ್ಮ, ಗಂಡ್ ಮಗ ಹೆಂಗ ಮಾಡ್ಕೊಂಡ್ ಬೆಳಿತಾನೆ ಬಿಡಿ, ನೀವ್ ಯಾಕೆ ಇಷ್ಟ ತಲೆ ಕೆಡ್ಸ್ಕೊತಿದ್ದೀರಾ? ಅವನಿಗೆ ಮದ್ವೆ 31 ವರ್ಷ ಇದ್ರು ಮದ್ವೆ ಆಗ್ತಿಲ್ಲ ಅಂದ್ರೆ ಅವನಲ್ಲಿ ಕಾಳಸರ್ಪ ದೋಷ ಇರ್ಬೋದು, ಸ್ತ್ರೀ ಶಾಪ ಇರ್ಬೋದು. ಅದು ನೋಡಿ ತಿಳ್ಕೊಂಡು ಮಾಡ್ಬೇಕಮ್ಮ. ಈಗ ನೀವು ಯೂಟ್ಯೂಬ್ ಅಲ್ಲಿ ತೋರಿಸ್ತೀರಾ ಅಂತ ಮಂತ್ರಗಳೆಲ್ಲಾನು ನನ್ನ ಮನೆಯಲ್ಲಿ 21 ಸಲ ಇಲ್ಲ 48 ಸಲ ಜಪಿಸ್ತಾರ್ತೀನಿ ಡೈಲಿ ಗುರುಜಿ ನಾನು. ಅಲ್ಲಮ್ಮ, ಈಗ ಮದುವೆ ಆಗ್ಬೇಕಾಗಿರೋ ನಿಮ್ಮ ಮಗ, ನೀವು ಮಂತ್ರ ಜಪ ಮಾಡೋದು ಏನಿಲ್ಲ. ಅವ್ನಿಗೆ ಆಲೆ 31 ವರ್ಷ, ಅವ್ನು ಮಾಡಕ್ಕೆ ಹೇಳಿ. ಅವನು ದಿನ ಜಪ ತಪ ಮಾಡಲಿ, ಏನೇನು ಕರ್ಮ ಇದು ಜಾತಕದಲ್ಲಿ ಹೊಟ್ಟೋಗುತ್ತೆ. ಮೈಸೂರಲ್ಲಿ ಒಂದು ಮನೆ ಮಾಡಿ ಗುರುಜಿ, ಅವತ್ತೊಂದ್ ದಿವಸ ದೇವ್ರಿಗೆ ಹಾಕಿದ್ ಒಡವೆ ಕಳ್ತನ ಆಗೋಯ್ತು ಗುರುಜಿ. ಅವತ್ತು ಎಲ್ಲಿ? ಜೂನ್ 7ನೇ ತಾರೀಕಲ್ಲಿ ಗೃಹ ಪ್ರವೇಶ ಆಯ್ತು. ಮನೆಯಲ್ಲಿ ದೇವ್ರಿಗೆ ಲಕ್ಷ್ಮಿಗೆ ಒಡವೆ ಹಾಕಿದ್ವಿ ಗುರುಜಿ, ಅದು ಕಳ್ತನ ಆಗ್ಬಿಡ್ತು. ಯಾರು ತಗೊಂಡವ್ರೆ ಏನು ಅಂತ ಇವತ್ತವರೆಗೂ ಗೊತ್ತೇ ಆಗ್ತಾ ಇಲ್ಲ ಗುರುಜಿ. ಓಂ ಕಾರ್ತಿವೀರಾರ್ಜುನ ಯನಮಃ, ಓಂ ತಕ್ಷಕ ಯನಮಃ. ಈ ಮಂತ್ರ ದಿನ ಬೆಳಗ್ಗೆ ಸಂಜೆ 108 ಸಲ ಹೇಳ್ತಾ ಬನ್ನಿ. ಅದು ಎಲ್ಲಿದೆ ಗೊತ್ತಾಗುತ್ತೆ, ಇಲ್ಲ ಎತ್ಕೊಂಡ್ರೆ ಕಣ್ಣು ಕಾಣ್ತಾರೆ. ಇದು ಮಾಡಿ. ಓಂ ಕಾರ್ತಿವೀರಾರ್ಜುನಾಯ ನಮಃ, ಓಂ ತಕ್ಷಕಾಯ ನಮಃ. ಈ ಮಂತ್ರ ಸಿಗೋವರೆಗೂ ಜಪ ಮಾಡ್ತಾರೆ, ಭಾಳ ಮಿರಾಕಲ್ ಆಗುತ್ತೆ ನೋಡಿ. ಭಾಳ ಸಂತೋಷ ಕರೆ ಮಾಡೋದಕ್ಕೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಏನಮ್ಮ? ನಾವು ದಾವಣಗೆರೆಯಿಂದ ಫೋನ್ ಮಾಡ್ತಾ ಇರೋದು, ಸಂಧ್ಯಾ ಅಂತ ಹೇಳಿ. ಆಯ್ತಮ್ಮ, ಹೇಳಿಮ್ಮ, ಏನು ಸಮಸ್ಯೆ? ನಮ್ಮ ತಾಯಿಯವ್ರಿಗೆ ತುಂಬಾ ಹಸುವಾಗ್ತಾ ಇರುತ್ತೆ, ಅರ್ಧ ಗಂಟೆಗೂ ಹಸುವಾಗ್ತಾನೆ ಇರುತ್ತೆ. ಏನೇ ತಿಂದ್ರು ಮತ್ತೆ ಹಸುವಾಗ್ತಾನೆ ಇರುತ್ತೆ. ನೀವು ಏನು ಹೇಳ್ತಿದ್ದೀರ ಸರಿಯಾಗಿ ಕೇಳ್ತಾ ಇಲ್ಲ ನನಗೆ. ಅಲ್ಲ, ನಮ್ಮ ತಾಯಿಗೆ ಅರ್ಧ ಗಂಟೆಗೆ ಹಸುವಾಗ್ತಾನೆ ಇರುತ್ತೆ ಗುರುಜಿ. ಏನಾದ್ರೂ ತಿಂದ್ರು ಮತ್ತೆ ಅರ್ಧ ಗಂಟೆಗೆ ಹಸುವಾಗುತ್ತೆ. ಡಯಾಬಿಟಿಕ್ ಅವರು? ಡಯಾಬಿಟಿಸ್ ಇದೆಯಾ? ಹೌದು ಸರ್, ಡಯಾಬಿಟಿಸ್ ಇದೆ, ಥೈರಾಯ್ಡ್ ಇದೆ, ಮತ್ತೆ ಹಾರ್ಟ್ ಪ್ರಾಬ್ಲಮ್ ಇದೆ, ಶುಗರ್ ಇದೆ. ಡಯಾಬಿಟಿಸ್ ಇದ್ದರೆ ಕೆಲವರಿಗೆ ಆ ಥರ ಅರ್ಧ ಗಂಟೆ 1 ಗಂಟೆಗೆ ತಿನ್ನಬೇಕು ಕುಡಿಬೇಕು ಅಂತ ಅನಿಸುತ್ತೆ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಚಮಚ ಗರ್ಕೆ ರಸ, ಗರ್ಕೆ ಗೊತ್ತಲ್ಲ, ಬೀದಿಲಿ ಫುಟ್ಪಾತಲ್ಲಿ ಬೆಳೀತಲ್ಲ, ಆ ಗರ್ಕೆ ಒಂದು ಇಡೀ ತೊಗೊಂಬಂದು ಚೆನ್ನಾಗಿ ತೊಳೆದ್ಬಿಟ್ಟು ಗರ್ಕೆ ರಸನ ತೆಗೆದು ಅದಕ್ಕೆ ಸ್ವಲ್ಪ 1-2 ತೊಟ್ಟು ಶುಂಠಿ ರಸ ಹಾಕಿ 1 ವಾರ ಕುಡಿಸ್ಬಿಟ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಗರ್ಕೆ ಕೇತು ಗ್ರಹ, ಶುಂಠಿ ಸೂರ್ಯ ಕೇತು ಶಾಂತಿ ಆಗಬೇಕು. ಪದೇ ಹಸಿವು, ಅರ್ಧ ಗಂಟೆ ಏನೋ ತಿನ್ನಬೇಕು, ಕುಡಿಬೇಕು, ಮತ್ತು ಏನಾರು ಒಂದು ಬಾಯಿ ಅಲ್ಲಾಡಿಸ್ತಾ ಇರಬೇಕು ಅನಿಸುತ್ತೆ. ಆ ಥರಕ್ಕೆ ಕೇತು ಸೂರ್ಯ ಶಾಂತಿ ಆಗಬೇಕು. ಗರ್ಕೆ ಮತ್ತು ಶುಂಠಿ ರಸನ ಮಿಕ್ಸ್ ಮಾಡಿ ಕುಡಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಹಲೋ ಸರ್, ನಾನು ಗುರೂಜಿ ಜೊತೆ ಮಾತಾಡಬೇಕಿತ್ತು ಸರ್. ಮಾತಾಡ್ತಾ ಇದ್ದೀವಿ ನಾವೇನೆ, ಹೇಳಿ ಅಮ್ಮ, ಯಾವರಿಂದ ಕಾಲ್ ಮಾಡಿದ್ದೀರಿ? ಸರ್ ನಮಸ್ತೆ, ಮೈಸೂರಿಂದ. ನಾನು ಯಾವಾಗೂ ಪೊಲೀಸ್ ಗ್ರೌಂಡ್ ಹತ್ರ ನಿಮ್ದು ಹಸುಗಳು ಹಾಕೊಂಡು ಬೋರ್ಡ್ ಇದೆಯಲ್ಲ ಸರ್, ನಾನು ಯಾವಾಗ ಹೋದ್ರು ಚಾಮುಂಡಿ ಬೆಟ್ಟ ಸೈಡ್ ಎಲ್ಲ ನಿಂತ್ಕೊಂಡು ನಿಮ್ಮನ್ನ ನೋಡ್ತಾನೆ ಇರ್ತೀನಿ ಸರ್. ನಿಂತ್ಕೊಂಡು ನೋಡ್ತೀನಿ. ನಮ್ಗಂತೂ ತಂದೆ ಪ್ರೀತಿಗಳು ಸಿಗ್ಲಿಲ್ಲ, ಜೀವನ ಪೂರ್ತ ಬರೀ ಕಷ್ಟನೇ ಅನ್ನೋದಾಗೋಯ್ತು ಸರ್. ಮಗ ಹೊಟ್ಟೋಗಿದ್ದ, ನೀವು ಓಂ ಚಿಚಿ ಚಂಡಾಳಿ ಮಹಾ ಚಂಡಾಳಿ ಅದು ಓದಿ ಬಂದ ಗುರುಜಿ. ಆ ಬಂದ ಮೇಲೂ ಗುರುಜಿ ಸರಿ ಇಲ್ಲ. ಯಾರ ನಂತರೆಲ್ಲ ಚೆನ್ನಾಗಿರ್ತಾರೆ, ಮಾತು ಹೆಸರು ಜಗಳ ಹಾಕೊಂಡು ಇದ್ ಮಾಡ್ಕೊಂಡು ಹೊರಟಾಯ್ತಾರೆ ಗುರುಜಿ. ಮತ್ತೆ ಅದನ್ನ ಓದ್ಬೇಕು, ಮತ್ತೆ ಕಳಿಸ್ಕೋಬೇಕು ಗುರುಜಿ. ಹಾಗಾಗಿ ನಿಮ್ಮನ್ನ ನೋಡ್ತಾ ಇದ್ರೆ ನನ್ಗೆ ಯಾವಾಗ ಸಿಗ್ತೀರೋ ಅಂತ ಕಮ್ಮಿ ಎಷ್ಟು ವರ್ಷದಿಂದ ಗುರುಜಿ. ನಿಮ್ದೆಲ್ಲ ನೋಡಿ ನಾನು ಎಲ್ಲಾರ್ಗು ಮೊಬೈಲ್ಗಳಲ್ಲಿ ಕಳಿಸ್ಕೊಡ್ತೀನಿ ಗುರುಜಿ. ಮಗ ಎಲ್ಲಿದ್ದಾನೆ ಈಗ? ಈಗ ಬಂದ ಗುರುಜಿ, ಬಂದೆ 1 5 ತಿಂಗಳು ಚೆನ್ನಾಗಿ ಇದ್ದ, ಮತ್ತೆ ವಾಪಸ್ ಅದೇ ನಾಟಕ ಗುರುಜಿ. ಒಂದು
ನಮ್ಗಂತೂ ಸಿಕ್ಕೋದ್ರಿಂದ ಸ್ವಲ್ಪ ಸಂತೋಷ ಅನ್ನೋದೇ ಸಿಗ್ಲಿಲ್ಲ. ಹೋಗ್ಲಿ ನನ್ನ ಮಗನಿಂದಲಾದ್ರೂ ನಾನು ಸಂತೋಷವಾಗಿರ್ತೀನಿ ಅನ್ಕೊಂಡೆ. ಅವನಿಂದನೂ ನನ್ ಸಂತೋಷ ಇಲ್ಲ. ಬರೀ ಮಾತು ಕೇಳಲ್ಲ, ಏನು ಕೇಳಲ್ಲ, ಅವನ ದಾರಿನೇ ಅವನಿಗೆ. ನಿಮ್ಮ ಮನೆ ಗಂಡು ದೇವ್ರು ಯಾರು? ನಿಮ್ಮ ವಂಶದ ಗಂಡು ದೇವರು? ಗುರುಜಿ, ನಾನು ಒಂದು ಪ್ರಾಬ್ಲಮ್ ಅಲ್ಲಿ ಹೇಳಕ್ ಆಗ್ತಿಲ್ಲ, ಆದ್ರೂ ನಿಮ್ಗೆ ವಿಧಿ ಇಲ್ದಲ್ಲೇ ಹೇಳ್ಬೇಕು. ನಾನು ಮುಸ್ಲಿಂ ಅವ್ರಿಗೆ ಮದ್ವೆ ಆಗ್ಬಿಟ್ಟಿದ್ದು ಗುರುಜಿ, ಹಂಗಾಗಿ ಪ್ರಾಬ್ಲಮ್ ಆಗಿ ಅವ್ರನ್ನ ಬಿಟ್ಟು ಬಂದಾಯ್ತು. ಈಗ ನಾನು ಅದನ್ನ ಯಾವ್ದಕ್ಕೆ ಅವ್ರ ಮುಸ್ಲಿಂ ಅಲ್ಲಿ ದೇವ್ರ ಅನ್ನೋದಿರಲ್ವಲ್ಲ ಗುರುಜಿ, ನಾನು ಯಾವ್ದಂತ ಹೇಳ್ತೀನಿ ಗುರುಜಿ. ನಿಮ್ಮ ಮನೆ ಗಂಡು ದೇವ್ರಿಗೆ ಅವ್ನ ನಿಮ್ಮ ಮಗನ ಕರ್ಕೊಂಡೋಗಿ ಸ್ವಲ್ಪ ತುಲಾಭಾರ ಮಾಡಿಸಿ 108 ಸುತ್ತ ಪ್ರದಕ್ಷಿಣೆ ಮಾಡಿಸಿ ಎಲ್ಲ ಸರಿ ಹೋಗುತ್ತೆ. ಅಮ್ಮನ ಮನೆ ದೇವ್ರಿಗಾಗುತ್ತೆ ಗುರುಜಿ. ಈ ಗಂಡ ಎಲ್ಲಿದಾರಮ್ಮ? ಗಂಡ ಇದ್ದಾರಾ? ಅವ್ರು ಇದಾರೆ ಗುರುಜಿ, ಆದ್ರೆ ನಾವೀಗ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಗುರುಜಿ. ಒಂದು 15 ವರ್ಷ ಆಗೋಯ್ತು ಗುರುಜಿ. ಅಲ್ಲಿ ನಿಮ್ಮ ಗಂಡು ಮುಗ್ ದೇವ್ರು ಯಾರು? ಗಂಡು ಮನೆದು ಗುರುಜಿ, ನಾನು ಅದೇ ಹೇಳ್ಕೊಳ್ಳೋ ಪರಿಸ್ಥಿತಿಯಿಂದಲೇ ನಾನು ಲವ್ ಮ್ಯಾರೇಜ್ ಆಗಿದ್ದಿತ್ತು ಗುರುಜಿ. 35 ವರ್ಷದಿಂದ ಮುಸ್ಲಿಂ ಗುರುಜಿ. ಅಲ್ಲಮ್ಮ ಅದೇ ಬಿಟ್ಟು ಬಂದು ಗುರುಜಿ. ಈಗ ಎಲ್ಲ ನಾನು ಮಾಡ್ತಾ ಇರೋದೆಲ್ಲ ಹಿಂದೂ ಧರ್ಮಕ್ಕೆ ಎಲ್ಲ ಮಾಡ್ತಾ ಇರೋದು. ಅಲ್ಲಮ್ಮ, ಬಿಟ್ಟು ಬರ್ಲಿಲ್ಲ ಜೊತೆಲಿ ಗಂಡನ್ ನೀವು ಅವ್ರ ಮದುವೆ ಮಾಡ್ಕೊಂಡಿದ್ದೀರಾ? ಅವರಿಂದ ಮಗು ಆಗಿದೆ ತಾನೆ? ಹೌದೌದು ಗುರುಜಿ. ಮತ್ತೆ ಆ ಗಂಡನ ದೇವ್ರ ಪೂಜೆ ಮಾಡ್ಬೇಕು ನೀವು ಗುರುಜಿ. ಈಗ ಮುಸ್ಲಿಂ ಅಲ್ಲಿ ದೇವ್ರು ಅನ್ನೋದೇ ಇರಲ್ವಲ್ಲ ಗುರುಜಿ, ಅವ್ರು ಮುಸ್ಲಿಮು. ನಮ್ಮ ಹಸ್ಬೆಂಡ್ ಮುಸ್ಲಿಮ್ ಗುರುಜಿ. ಶಿವನ್ ಪೂಜೆ ಮಾಡಿ ಅಂದ್ರೆ ಯಾವ್ದಾದ್ರು ಶಿವನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತುಲಾಭಾರ ಮಾಡಿಸಿ 108 ಸುತ್ತ ಪ್ರದಕ್ಷಿಣೆ ನಂಜನಗೂಡಿಗೆ ಹೋಗಿ, ನಂಜನಗೂಡಿಗೆ ಹೋಗ್ಬಿಟ್ಟು ತುಲಾಭಾರ ಮಾಡಿಸಿ 108 ಸುತ್ತ ಪ್ರದಕ್ಷಿಣೆ ಮಾಡಿಸಿ ಅವನ ಕೇಳಿ ಮಾಡಿಸಿ ಎಲ್ಲ ಸರಿ ಹೋಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನೋಡಿ, ಅದಕ್ಕೆ ಹೇಳೋದು ಈ ಋಣಬಾಧೆ ಕಳೆಯೋವರೆಗೂ ಅಂದರೆ ನಮ್ಮ ಕರ್ಮದ ಫಲ ಕಳ್ಕೊಳ್ಳೋವರೆಗೂ ಯಾವ ಮಗನ ರೂಪದಲ್ಲೋ, ಮಗಳ ರೂಪದಲ್ಲೋ, ಗಂಡನ ರೂಪದಲ್ಲೋ, ಹೆಂಡತಿ ರೂಪದಲ್ಲೋ ಅಥವಾ ಇನ್ಯಾರು ಬಂಧು ಮಿತ್ರ ಮುಖಾಂತರ ನಮ್ಮನ್ನು ಅಟ್ಯಾಕ್ ಮಾಡಿಬಿಡುತ್ತೆ ಆ ಕರ್ಮ. ಅದಕ್ಕೆ ಹೇಳೋದು ಸದಾ ಯಾವಾಗಲೂ ಒಳ್ಳೇದು ಮಾಡ್ತಿರ್ಬೇಕು ಅಂತ. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ ಗುರುಜಿ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ ಗುರುಜಿ. ಹೇಳಿ ಅಮ್ಮ. ಮೈಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಮನೆಯಲ್ಲಿ ಸ್ವಲ್ಪ ಇದು ಏನು ಕೈಗೆ ಬರೋದು ಬಾಯಿ ಬರ್ತಾ ಇಲ್ಲ ಗುರುಜಿ. ಏನು ಸಮಸ್ಯೆ? ಇಂಥ ಸಮಸ್ಯೆ ಅಂತ ಹೇಳಿ ನೀವು. ಮೈಯಲ್ಲಿ ಏನೋ ಒಂಥರ ಸಂಗಟ ಆಗ್ತೈತೆ, ಸಂಗಟ ಆಗ್ತೈತೆ, ಹುಷಾರೇ ಇಲ್ಲ. ಒಂದು 15 ದಿವಸದಿಂದ. ಮುತ್ತುಲಕ್ಷ್ಮಿ ಅಂತ ನನ್ನ ಹೆಸರು. ಒಂಥರ ಮೈಯಲ್ಲಿ ಸಂಗಟ 15 ದಿವಸದಿಂದ ಹಾಸ್ಪಿಟ್ಲ್ಗೆ ಹೋಗಿ ಬರ್ತಾ ಇದೀನಿ. ಕೈ ಕಾಲೆಲ್ಲ ನಡುಗುತ್ತೈತೆ ಹಂಗೆ. ಯಾವ ಏರಿಯಾ ನೀವಿರೋದು? ನಾವು ಇಲ್ಲಿ ಶಿವಾಜಿನಗರ. ಯಾವ ಏರಿಯಾ? ಶಿವಾಜಿನಗರ ಕಡೆ. ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ, ಹುಣ್ಣಿಮೆ ಅಮಾವಾಸ್ಯೆ ದಿವಸ ಇಲ್ಲಿ ಬಂಡೆ ಮಹಾಕಾಳಿ ನೋಡಿದ್ದೀರಲ್ಲ? ಬಂಡೆ ನೋಡಿದ್ದೀನಿ ಗುರುಜಿ. ಅಲ್ಲಿಗೆ ಹೋಗ್ಬಿಟ್ಟು 21 ಅರ್ಶನದ ಕೊಂಬು ತಗೊಂಡ್ಬಿಟ್ಟು ಗುರುಜಿ ಓಂ ಕಾಳಿಕಾಯೈ ನಮಃ, ಓಂ ಕಾಳಿಕಾಯೈ ನಮಃ, ಓಂ ಕಾಳಿಕಾಯ ಅಂತ 21 ಸಲ ಜಪ ಮಾಡಿ ಆ ದೇವ್ರಿಗೆ ಅರ್ಪಿಸ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಒಂದ್ಸಲ ಅಲ್ಲಿ ತಡೆ ತೆಗಿತಾರೆ ಅಂತ ಹೇಳ್ತಾರೆ ನೋಡಿ, ತಡೆ. ಅದು ಮಾಡಿಸ್ಕೊಂಡು ಬನ್ನಿ ಖಂಡಿತ ಒಳ್ಳೆದು. 21 ಅಷ್ಟದ ಕುಂಭ ದೇವಿಗೆ ಸಮರ್ಪಣೆ ಮಾಡಿಬಿಟ್ಟು ಬನ್ನಿ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ ಯಾವರಿಂದ ಕಾಲ್ ಮಾಡ್ತಾ ಇದ್ದೀರಿ? ನಾವು ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀವಿ ಗುರುಜಿ, ಧನಲಕ್ಷ್ಮಿ ಅಂತ. ಭಾಳ ಸಂತೋಷ ಅಮ್ಮ, ಹೇಳಿ ಅಮ್ಮ. ಕರೆ ಸಿಕ್ಕಿದ್ ನಮ್ಗೆ ತುಂಬಾ ಸಂತೋಷ ಆಯ್ತು ಗುರುಜಿ. ನಮಗೂ ನಿಮ್ಮ ಜೊತೆ ಮಾತಾಡೋದು ತುಂಬಾ ಖುಷಿ. ಹೇಳಿ. ನಿಮ್ ಜೊತೆ ತುಂಬಾ ಸರಿ ಮಾತಾಡಿದ್ದೀನಿ ಗುರುಜಿ. ಹೌದಾ? ಮಂತ್ರ ಮಂತ್ರ ಎಲ್ಲ ನೋಡ್ತೀವಿ, ಎಪಿಸೋಡ್ ಮಾಡ್ತೀವಿ, ಎಲ್ರಿಗೂ ಕಳ್ಸ್ಕೊಡ್ತೀವಿ. ವೆರಿ ಗುಡ್. ನನ್ ಮಗ ನಿಮ್ ಚಿತ್ರ ಬರ್ದಿದ್ದ ಕಳ್ಸ್ಕೊಡ್ತಿದ್ದೆ. ಓ, ನೀವಾ? ಓಕೆ ಓಕೆ. ಹೌದು ಗುರುಜಿ, ಪ್ರಜ್ವಲ್ ಅಂತ. ಅಗ್ನಿಹೋತ್ರಿ ಬಂದ ಕೊಟ್ಟಿದ್ದಲ್ಲ? ಹೌದು ಗುರುಜಿ, ಅವನ ದೀಕ್ಷೆನೂ ನಿಮ್ಮ ಹತ್ರ ಕೊಡ್ಸಿದ್ದೀನಿ. ಗ್ರೇಟ್, ಎಕ್ಸಲೆಂಟ್. ಹೇಳಿ. ಗುರುಜಿ, ನಾನು ನಿಮ್ದು ಎಲ್ಲಾ ಎಪಿಸೋಡ್ ನೋಡ್ತೀನಿ, ಎಲ್ಲಾನು ಮಾಡ್ತಾ ಇದೀವಿ, ನಮ್ಗೆ ಒಳ್ಳೇದು ಆಗಿದೆ. ಈಗೊಂದು 3 ತಿಂಗಳಿಂದ ಗುರುಜಿ ನನ್ಗೆ ನೀವು ತೋರಿಸ್ತಾರಂತ ನನ್ಗೇನೇ ಸಮಸ್ಯೆ ಇದ್ರು ನಿಮ್ ಯೂಟ್ಯೂಬ್ ಅಲ್ಲಿ ನೋಡ್ತೀನಿ, ಮತ್ತೆ ನೀವು ಟಿವಿಲಿ ತೋರ್ಸೋಂಥದ್ದು ಎಲ್ಲಾನು ನಾನು ಮಾಡಿ ನಾನು ಪರಿಹಾರ ಮಾಡ್ಕೊತಾ ಇದ್ದೀನಿ. ಆದ್ರೆ ಈಗ 3 ತಿಂಗಳಿಂದ ತುಂಬಾನೇ ಸಮಸ್ಯೆ ಮೇಲೆ
ಸಮಸ್ಯೆ ಬರ್ತಾ ಇದೆ ಗುರುಜಿ. ಏನಕ್ಕೆ ಅಂತ ಗೊತ್ತಿಲ್ಲ. ಮನೆ ದೇವ್ರಿಗೂ ಹೋಗಿದ್ ಬರ್ತಾ ಇದ್ದೀನಿ. ನಮ್ಮನೆಯವರು ಡ್ರೈವಿಂಗ್ ಅಲ್ಲಿ ಇದ್ದಾರೆ. ಅವ್ರ ಕೆಲ್ಸಕ್ಕೆ ಹೋದ್ರು ಕೆಲ್ಸ ಸಿಗ್ತಾ ಇಲ್ಲ, ಎಕ್ಸಸ್ ಅಂತ ವಾಪಸ್ ಬರ್ತಾರೆ ಒಂದೊಂದ್ಸರಿ. ಎಷ್ಟು ಅಂದ್ರೆ ನನ್ ಮಗಂಗ್ ಅಗ್ನಿಹೋತ್ರ ದೀಕ್ಷೆ ಕೊಡ್ಸಿದ್ದೇನಲ್ಲ ಗುರುಜಿ, ಅವನಿಗೆ ಬೆರಣಿ ಮತ್ತೆ ತುಪ್ಪವನ್ನ ತಂದ್ಕೊಡೋದಕ್ಕೂ ಆಗ್ತಾ ಇಲ್ಲ. ಅಷ್ಟು ತುಂಬಾ ತೊಂದ್ರೆ ಮೇಲಿನ ಮೇಲೆ ಬರ್ತಾ ಇದೆ ಗುರುಜಿ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ಏನು ಸಮಸ್ಯೆ? ನಂಗೆ ಅದು ಅರ್ಥ ಆಗಿಲ್ಲ. ಸಮಸ್ಯೆ ನಿಮ್ಮ ಸಮಸ್ಯೆ ಏನು? ಗುರುಜಿ ಅದೇ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಪ್ರತಿಯೊಂದು ನಿಮ್ಮ ಎಪಿಸೋಡ್ ನೋಡಿ ಸಮಸ್ಯೆ ಅಂದ್ರೆ ಅದನ್ನೇ ನೋಡಿ ನಾನು ಮಾಡ್ಕೊಂತ ಇದ್ದೀನಿ ಗುರುಜಿ. ಈಗ ಒಂದ್ ನಿಮಿಷ ರೀ, ಸಮಸ್ಯೆ ಏನು? ರೋಗ ಬಾಧೆನಾ ಅಥವಾ ಬೇರೆ ಸಮಸ್ಯೆ ಅಂತ ಏನು? ನಂಗೆ ಕರೆಕ್ಟಾಗಿ ಆ ಸಮಸ್ಯೆಗೆ ಗ್ರಹ ಶಾಂತಿ ಹೇಳ್ತೀನಿ ನಾನು. ಅದೇ ಗುರುಜಿ ಸಮಸ್ಯೆ ಅಂದ್ರೆ ನನ್ಗೆ ಮನೆಯಲ್ಲಿ ತುಂಬಾ ಮನೆಯವರು ದುಡಿಯಕ್ ಹೋದ್ರು ಸಂಬಳ ಸರಿಯಾಗಿ ಕೈಗೆ ಸಿಗ್ತಾ ಇಲ್ಲ. ಏನಾದ್ರು ಒಂದ್ ಕೆಲ್ಸಕ್ಕೆ ಕೈ ಹಾಕಕ್ ಹೋದ್ರೆ ಅದು ಅಲ್ಲೇ ಸ್ಟಾಪ್ ಆಗುತ್ತೆ. ಈಗ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅಂತಾರಲ್ಲ ಗುರುಜಿ, ಆ ರೀತಿ ಆಗ್ತಿದೆ ನನ್ಗೆ. ದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಸ್ನಾನ ಮಾಡ್ಕೊಂಡು ನಿಮ್ಮ ಯಜಮಾನಿಗೆ ಹತ್ತಿ ಹಣ್ಣಿನ ಮರಕ್ಕೆ ಪ್ರದಕ್ಷಿಣೆ ಮಾಡಕ್ಕೆ ಹೇಳಿ. 108 ಸುತ್ತು 108 ಸುತ್ತು ಔದುಂಬ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡ್ಲಿ. ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಒಂದ್ ಚಮಚ ಸಕ್ಕರೆ ಕೈ ಇಟ್ಕೊಂಡು 108 ಸುತ್ತು ಪ್ರದಕ್ಷಿಣೆ ಆದ್ಮೇಲೆ 109ನೇ ಸುತ್ತಿಗೆ ಆ ಮರದ ಬುಡಕ್ಕೆ ಸಕ್ಕರೆ ಹಾಕಕ್ಕೆ ಹೇಳಿ. ಮತ್ತೆ ಗುರುಜಿ ಆ ಗಿಡವನ್ನೇ ನಾನು ಮನೆಯಲ್ಲಿ ಇಟ್ಟು ಪ್ರತಿದಿನ ಪೂಜೆಯನ್ನು ಕೂಡ ಮಾಡ್ತಾ ಇದ್ದೀನಿ. ಅವರು ಮಾಡ್ತಾ ಇದ್ದಾರೆ ಗುರುಜಿ. ನೀವು ಮಾಡ್ತಿರೋದು ಗಿಡಕ್ಕೆ, ನಾನು ಹೇಳ್ತಾ ಇರೋದು ಮರಕ್ಕೆ. ಗಿಡ ಬಾಲ್ಯಾವಸ್ಥೆ, ಮರ ಗೃಹಸ್ಥ ಅದು. ಅದರಿಂದ ನೀವು ಮರಕ್ಕೆ ಮಾಡಬೇಕು, ಗಿಡಕ್ಕೆಲ್ಲ. ಮರದಲ್ಲಿರೋ ಎನರ್ಜಿಗೂ ಗಿಡಕ್ಕೂ ವ್ಯತ್ಯಾಸ ಇದೆ. ಇದು ಮಾಡ್ತಾ ಬನ್ನಿ 108 ಸುತ್ತು. ಅಂಥದ್ದು 48 ದಿವಸ ಮಾಡಲಿ, ದೊಡ್ಡ ಪವಾಡ ಆಗುತ್ತೆ. ಇದು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಸಮಸ್ಯೆ ಅಂದರೆ ಜ್ವರದು ಒಂದು ಸಮಸ್ಯೆ, ಮಕ್ಕಳದೊಂದು ಸಮಸ್ಯೆ, ಗಂಡನದೊಂದು ಸಮಸ್ಯೆ ಏನು ಅದು ಕ್ಲಾರಿಟಿ ಕೊಟ್ಟಾಗ ಆ ಸಮಸ್ಯೆಗೆ ಯಾವ ಗ್ರಹ ಕನೆಕ್ಟ್ ಆಗುತ್ತೆ ನೋಡಿ ಪರಿಹಾರ ತಿಳಿಸ್ಬೋದು. ಜನರಲ್ಲಾಗಿ ಏನೋ ಒಂದು ರೀತಿ ಊಹಾಪೋಹದ ಮೇಲೆ ಮಾಡಿದಾಗ ಅದು ಅರ್ಥವಾಗೋದಿಲ್ಲ. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಯಾವರಿಂದ ಕಾಲ್ ಮಾಡ್ತಾ ಇದ್ದೀರಿ? ನಾವು ಬಿಜಾಪುರದಿಂದ ಗುರುಜಿ. ಬಿಜಾಪುರ, ಹೇಳಿ ಅಮ್ಮ. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಏನು ಸಮಸ್ಯೆ ಅವ್ರದ್ದು? ಕಾಲೇಜಿನ ಹೋಗಕ್ ಒಲ್ಲೆ ಅಂತಾನ ಗುರುಜಿ. ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡಿದೇವು ಗುರುಜಿ. ಒಲ್ಲೆ ಅಂತ ಬಿಟ್ಟು ಬಿಸ್ನೆಸ್ ಮಾಡ್ತೀನೋ ಅದು ಮಾಡ್ತೀನೋ ಅಂತ ಹೇಳಿ ಎಲ್ಲಾ ಬಿಟ್ಟು ತಿರುಗ್ತಾ ಇದ್ದಾನೆ ಗುರುಜಿ. ಏನು ಓದ್ತಾ ಇರೋದು? ಬಿ ಅಡ್ಮಿಷನ್ ಮಾಡಿದೇವು ಗುರುಜಿ. BA? ಬಿ ಗುರುಜಿ, ಇಂಜಿನಿಯರಿಂಗ್ ಗುರುಜಿ. ಇಂಜಿನಿಯರಿಂಗ್ ಓದ್ತಾ ಇದ್ದಾನಾ? ಓದ್ತಾ ಇದ್ದಾನೆ. ಅಡ್ಮಿಷನ್ ಮಾಡೇವು ಗುರುಜಿ. ಕಾಲೇಜಿನ ಹೋಗಕ್ ಒಲ್ಲೆ ಅಂತಾನ ಗುರುಜಿ. ಅಡ್ಮಿಷನ್ ಮಾಡಿದ್ಮೇಲೆ ಹೋಗಲ್ಲ ಅಂತನಾ? ಮಾಡಿದ್ಮೇಲೆ ಮೊದಲು ಹೋಗ್ತೀನೋ ಅಂದ ಗುರುಜಿ. ಮಾಡಿದ್ವಿ, ಈಗ ಒಲ್ಲೆ ಅಂತಾನ ಗುರುಜಿ. ಓಕೆ. ಈಗ ಏನು ಕೊಡ್ಸಿದ್ದೀರಾ? ಯಾವ್ದು ಇಂಜಿನಿಯರಿಂಗ್ ಸಬ್ಜೆಕ್ಟ್ ಕೊಡ್ಸಿದ್ದೀರಿ? ಮೆಕ್ಯಾನಿಕಲ್ ಗುರುಜಿ. ಓಕೆ. ಮೆಕ್ಯಾನಿಕಲ್ ಅಂದ್ರೆ ಶನಿಗ್ರಹ. ನೀವು ಬನ್ನಿ ಮರ ಗೊತ್ತಲ್ಲ, ಬನ್ನಿ ಮರ, ಶಮಿ ವೃಕ್ಷ. ಅದಕ್ಕೆ ದಿನ 108 ಸುತ್ತು ಮಾಡಿಸಿ ಒಂದು 21 ದಿವಸ ಮೊಂಡುತನ, ನಿರಾಸಕ್ತಿ, ಅಸಡ್ಡೆ ಇವೆಲ್ಲ ನಿವಾರಣೆ ಆಗುತ್ತೆ. ಅದು ಮಾಡಾದ್ಮೇಲೆ 21 ದಿವಸ ದಿನಕ್ಕೆ 108 ಸುತ್ತು ಬನ್ನಿ ಮರ, ಶಮಿ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿದ್ಮೇಲೆ ಅಲ್ಲಿ ಯಾವುದೋ ರಾಘವೇಂದ್ರ ಸ್ವಾಮಿಗಳ ಮಠ, ಶಿರಡಿ ಸಾಯಿಬಾಬಾ, ಅಕ್ಕಲಕೋಟೆ ದತ್ತಾತ್ರೇಯರು, ಈ ಥರ ಆ ಒಂದು ಮಂದಿರಕ್ಕೆ ಪ್ರತಿ ಗುರುವಾರ 1 kg ಕಡಲೆಕಾಯಿ ಬೀಜ, ಶೇಂಗಾ, ಆ ಶೇಂಗಾ ತೊಗೊಂಡು ಹೋಗ್ಬಿಟ್ಟು ನೈವೇದ್ಯ ಮಾಡಿಸಿ ಅಲ್ಲಿ ಬರೋ ಭಕ್ತರಿಗೆಲ್ಲ ಸ್ವಲ್ಪ ಹಂಚಕ್ಕೆ ಹೇಳಿ ಓದಿನಲ್ಲಿ ಆಸಕ್ತಿ ಬರುತ್ತೆ, ವಿದ್ಯಾಭ್ಯಾಸ ಮುಂದುವರುತ್ತೆ. ಗುರುಬಲ ಕಮ್ಮಿ ಇದ್ದಾಗ ಕೆಲವರಿಗೆ ಈ ಥರ ಆಗುತ್ತೆ. ಮಾಡಿ, ಭಾಳ ಸಂತೋಷ. ವಿದ್ಯಾಭ್ಯಾಸ ಮಾಡಬೇಕು ಅಂದರೆ ಅದು ಗುರುವಿನ ಆಶೀರ್ವಾದ ಇರಬೇಕು. ಜಾತಕದಲ್ಲಿ ಬೃಹಸ್ಪತಿದು ಆಶೀರ್ವಾದ ಇರಬೇಕು. ಕೆಲವರಿಗೆ ಒಂದು ದೋಷ ಇರ್ತದೆ, ಅದಕ್ಕೆ ಕಾಂಪನ್ಸೇಟ್ ಮಾಡಬೇಕಿದು. ಹಲೋ ನಮಸ್ತೆ ಸರ್. ನಮಸ್ತೆ. ಇಲ್ಲಿ ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಮೋಕಲಿಂದ ಮಾಡ್ತಿದ್ದೀವಿ ಸರ್. ಎಲ್ಲಿಂದ? ಮೋಕಲಿಂದ. ಬಳ್ಳಾರಿ ಹತ್ರ? ಹೇಳಿ ಅಮ್ಮ, ಏನು ಸಮಸ್ಯೆ? ನಮ್ಮ ಮಗಳದು ಮದುವೆ ಆಗಿ 9 ವರ್ಷ ಆಯ್ತು. 2 ಮಕ್ಕಳಾಗ್ಯಾವ. ಅಷ್ಟಲ್ಲಿ ಏನಂತ ನೋಡ್ಕೊಳಂಗಿಲ್ಲ. ಹುಡುಗರಿಗೆ ಏನು ತರೋದಿಲ್ಲ. ನಮ್ಮ ಮನೆಗೆ ಇಟ್ಕೊಂಡಿವಿ. ಅಷ್ಟಲ್ಲಿ ತಿರುಗಿ ನೋಡುವಲ್ಲ ಅವನು. ನೀವು ಏನು ಹೇಳಿ ನಂಗೆ ಅರ್ಥ ಆಗ್ತಿಲ್ಲ. ನಂಗೆ ಸರಿಯಾಗಿ ನಿಧಾನಕ್ಕೆ ಮಾತಾಡಿ. ಏನು? ನಮ್ಮ ಮಗಳದು ಮದುವೆ ಆಗಿದೆ. ಅಲ್ಲಿ ಅವನು ಮಕ್ಕಳಿಗೆ ನೋಡ್ಕೋವಲ್ಲ, ಕರ್ಕೊಂಡು ಹೋಗಲ್ಲ ಸರ್. 2 ಮಕ್ಕಳು? ಹಲೋ, ಕಟ್ಟಾಗ್ತದ. ನಿಮ್ಮ ಮಗಳು ಕೇಳ್ಕೊಡಿ.
ನಮ್ಮ ಮಗಳಿಗೆ ನಮ್ಮ ಮನೆಗೆ ಇದ್ದಾಳ, ಕರ್ಕೊಂಡು ಹೋಗಂಗಿಲ್ಲ, ನೋಡ್ಕೊಳಂಗಿಲ್ಲ ನಮ್ಮ ಮನೆಯವರು. ಅದಕ್ಕೆ ಏನ್ ಮಾಡ್ಬೇಕು ಸರ್ ಗುರುಜಿ? ನಿಮ್ಮ ಮಗಳ ಕೈಲಿ ಕೊಡಮ್ಮ ಫೋನು. ನಮ್ಮ ಮಗಳ ಕೈಲಿ ಕೊಡಮ್ಮ. ಹಲೋ ಹೇಳಿ ಅಮ್ಮ, ಏನು ಪ್ರಾಬ್ಲಮ್ಮು? ಸರ್, ಇದು ನಮಸ್ತೆ ಗುರುಜಿ. ನಮ್ ಗಂಡ ಮದುವೆಯಾಗಿ 10 ವರ್ಷ ಆಯ್ತು. 6 ತಿಂಗಳಾಯ್ತು, ಸರಿ ಬರ್ತಾನೆ ಇಲ್ಲ, ನಮ್ಮ ಹತ್ರ ಸರಿ ಮಾತಾಡೋದೇ ಇಲ್ಲ ಸ್ವಾಮಿ. ನೀವೆಲ್ಲಿದ್ದೀರಿ ಈಗ? ತವ್ರ ಮನೇಲಿ ಇದೀವಿ. ನೀವ್ಯಾಕೆ ತವ್ರ ಮನೇಲಿ ಗಂಡ ಮನೇಲಿ ಇರೋದು ಬಿಟ್ಟು ಅಲ್ಲಿ ಹಾಕಿದ್ದೀರಾ? ಒಡ್ದು ಕಳ್ಸಿದಾರೆ ಸ್ವಾಮಿ. ಏನಕ್ಕೆ ಕೊಡ್ತಿದ್ದಾರೆ ಅವರು? ಏನು ದುಡ್ಡು ತಗೊಂಬ ಅಂತನಾ? ಅವ್ರು ಏನಂತಿದಾರಂದ್ರೆ, ಊರಿಗೆ ಬರ್ರಿ ಅಂದ್ರೆ, ಇಲ್ಲ ನನ್ ಗಾಡಿ ತಗೋಬೇಕು, ಬೇಕಾದ್ರೆ 1 ಲಕ್ಷ ಕೊಟ್ರಾಗೇನ ನಾನು ಇಲ್ಲೇ ಇರ್ತೀನಿ, ನಿನ್ನ ಹತ್ರನೇ ಇರ್ತೀನಿ ಅಂತ ಹೇಳ್ತಾನೆ ಸ್ವಾಮಿ. 1 ಲಕ್ಷ ಕೊಡ್ಬೇಕಾ? 1 ಲಕ್ಷ ಕೊಡ್ಬೇಕಂತ ಸ್ವಾಮಿ. ಅವಾಗ ನಿಮ್ಮ ಜೊತೆ ನಿಮ್ಮ ಮನೇಲಿ ನಿಮ್ಮ ತಾಯಿ ಮನೇಲೇ ಇರ್ತಾರಾ? ಇಲ್ಲ, ಇಷ್ಟು ದಿನ ಇದ್ರು, 6 ತಿಂಗಳಾಯ್ತು, ಅಸಲ್ ಬರ್ತಾನೆ ಇಲ್ಲ ಮನೆಗೆ. ನಿಮ್ಮ ಪಾಟ್ ಸುಮ್ಮನಿರಿ. ದಿನ ನಿಮ್ಮಲ್ಲಿ ಯಾವ ಊರು ನಿಮ್ಮದು? ಬಳ್ಳಾರಿ ಸ್ವಾಮಿ. ಅಲ್ಲಿ ಯಾವ್ದಾದ್ರು ನಿಮಗೆ ದುರ್ಗಾದೇವಿ ದೇವಸ್ಥಾನ ಇದೆಯಲ್ಲಿ? ದುರ್ಗಮ್ಮವ್ವ ಐತೆ, ಬಳ್ಳಾರಿ ದುರ್ಗಮ್ಮವ್ವ. ಅಲ್ಲಿಗೆ 21 ನಿಂಬೆಹಣ್ಣಲ್ಲಿ ದೀಪ ಹಚ್ಚಿ ಹೋಗಿ ಆರತಿ ಮಾಡಿಬಿಟ್ಟು 108 ಸುತ್ತು ಅಥವಾ 21 ಸುತ್ತು 48 ಸುತ್ತು ಪ್ರದಕ್ಷಿಣೆ ಮಾಡಿ ನಿಮ್ಮ ಗಂಡನ ಹೆಸರು ಹೇಳ್ಬಿಟ್ಟು ಮಾಡಿ, ಸರಿ ಹೋಗುತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಮೋಶ ಅವ್ರಿಗೆ ಕನೆಕ್ಷನ್ ಸಿಕ್ಕಿತ್ತು, ಎಲ್ಲೋ ಏನೋ ಡಿಸ್ಕನೆಕ್ಟ್ ಮಾಡಿಕೊಂಡ್ರು, ಪಾಪ ಹೊರಗಿದ್ದವರೇ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ಕಾರ ಗುರುಜಿ. ಹಲೋ ಗುರುಜಿ ನಮಸ್ಕಾರ ಗುರುಜಿ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಜಿ ನಾವು ಹೊಸೂರಿಂದ ಗುರುಜಿ. ಎಲ್ಲಿಂದ? ಹೊಸೂರಿಂದ ಗುರುಜಿ. ಹೊಸೂರು? ಹೌದು ಗುರುಜಿ. ಭಾಳ ಸಂತೋಷ, ಹೇಳಿಪ್ಪ. ನಿಮ್ಮ ಧರ್ಮ ಭಕ್ತ ನಾನು ಗುರುಜಿ. ವೆರಿ ಗುಡ್. ನಿಮ್ದೆಲ್ಲ ಎಪಿಸೋಡ್ ಎಲ್ಲ ನೋಡಿದ್ದೀನಿ, ಎಲ್ಲ ಮಂತ್ರ ಸಿದ್ಧಿ ಮಾಡ್ಕೊಂಡಿದ್ದೀನಿ ಗುರುಜಿ. ಹೌದಾ? ಭಾಳ ಸಂತೋಷ. ನನಗೆ ಒಂದು ಏನಂದ್ರೆ ಹೇಳಿ. ಮತ್ತೆ ಗುರುಜಿ, ಒಂದು ಈಗ ಮಂತ್ರ ಹೇಳ್ಬೇಕಂತ ಹಳ್ಳಿಗಳು ಸ್ವಲ್ಪ ಉದ್ರೋಗೈತಾ ಏನು ಗುರುಜಿ? ಸಿದ್ಧಿ ಆಗತ್ತಾ? ನೀವು ಏನು ಸರಿ ನಿಧಾನಕ್ಕೆ ಮಾತಾಡಿ. ಹಳ್ಳಿಗಳು ಉದ್ರೋಗೈತಲ್ಲ ಗುರುಜಿ, ಆ ಮಂತ್ರ ಸಿದ್ಧಿ ಆಗತ್ತಾ ಅಂತ. ಏನು ಸರ್, ಕರೆಕ್ಟಾಗಿ ಸ್ವಚ್ಛವಾಗಿ ಮಾತಾಡಿ. ಹಳ್ಳಿಗಳು ಒಂದೊಂದು ಉದ್ರೋಗೈತೆ ಗುರುಜಿ. ಹಳ್ಳಿಗಳು ಉದ್ದೋದ್ರೂ ಪರವಾಗಿಲ್ಲ, ಮನ್ಸಲ್ಲಿ ಜಪ ಮಾಡಿ. ಮನ್ಸಲ್ಲಿ ಮಾಡೋದಷ್ಟು ಭಾಳ ಪವರ್ಫುಲ್ಲು, ಜೋರಾಗಿ ಹೇಳಬಾರ್ದು. ಮಂತ್ರ ಸಿದ್ಧಿ ಆಗತ್ತ ಅಂತ ಗುರುಜಿ? ಖಂಡಿತ ಖಂಡಿತ. ಮಂತ್ರ ಹಲ್ಲು ಕೂದಲು ನೋಡಲ್ಲ, ನಿಮ್ಮ ಭಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಹೌದಾ? ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ. ಅವರು ಒಳ್ಳೆ ಪ್ರಶ್ನೆ ಕೇಳಿದ್ರು. ಹಲ್ಲೆಲ್ಲ ಉದ್ರೋಗಿದೆ, ಬಿದ್ದೋಗಿದೆ, ಮಂತ್ರ ಮಾಡ್ಬೋದು ಅಂತ. ಮಂತ್ರ ಮನಸ್ಸಲ್ಲೇ ನಾಲ್ಗೆ ಅಲ್ಲಾಡಿಸ್ದೆ ಜಪ ಮಾಡಿದ್ರೆ ಭಾಳ ಪವರ್ಫುಲ್. ತುಟಿ ಅಲ್ಲಾಡಿಸ್ಬಾರ್ದು, ನಾಲ್ಗೇನೂ ಅಲ್ಲಾಡಿಸ್ಬಾರ್ದು, ಆ ರೀತಿ ಮಂತ್ರ ಜಪ ಮಾಡಬೇಕು. ಇಮಿಡಿಯೇಟಾಗಿ ಪವರ್ ಸಿಗುತ್ತೆ. ಇದು ಒಂದು ಹಠಯೋಗ. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಮಾತಾಡ್ತೀರಿ? ನಾವು ಹೆಬ್ಬಾಳಿಂದ ಮಾತಾಡ್ತಾ ಇದ್ದೀರಿ. ಎಲ್ಲಿಂದ? ಹೆಬ್ಬಾಳದಿಂದ ಮಾತಾಡ್ತಾ ಇದ್ದೀರಿ. ನೀವು ಟಿವಿ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ರಲ್ಲ, ಟಿವಿ ಆಫ್ ಮಾಡಿ ಮಾತಾಡಿ, ಹೊರಗಡೆ ಬಂದು. ಇಲ್ಲ ಹೇಳಿ. ನಾವು ಹೆಬ್ಬಾಳಿಂದ ಮಾತಾಡ್ತಾ ಇದ್ದೀರಿ. ಹೇಳಿ. ನಮ್ಮ ಮನೆಯವರಿಗೆ ತುಂಬಾ ಹುಷಾರಿರಲ್ಲ, ಯಾವಾಗ್ಲೂ ಹುಷಾರಿರಲ್ಲ. ಕೈ ನೋವು, ಕೈಯೆಲ್ಲ ತಳುಕು ಅಂತಾರೆ, ಎದೆ ನೋವು ಅಂತಾರೆ. ಹಾಸ್ಪಿಟ್ಲ್ ಎಲ್ಲ ತೋರ್ಸಿದ್ರಿ, ಏನು ಸ್ವಲ್ಪನೂ ವಾಸನೆ ಆಗ್ಲಿಲ್ಲ ನಮ್ಮ ಮನೆಯವರಿಗೆ. ಅದಕ್ಕೆ ಕೇಳೋಣ ಅಂತ ಫೋನ್. ಡಯಾಬಿಟಿಸ್ ಇದೆಯಾ? ಏನು ಇಲ್ಲ, ಏನು ಶುಗರು BP ಏನು ಎಂಥದ್ದು ಇಲ್ಲ. ಹಾಸ್ಪಿಟ್ಲಲ್ಲೆಲ್ಲ ಚೆಕ್ ಮಾಡ್ತಿದ್ರೆ ನಾರ್ಮಲ್ ಅಂತ ಬರುತ್ತೆ. ದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರಿಗೆ ತುಳಸಿ ರಸ ಅಂತ ಸಿಗುತ್ತೆ. ತುಳಸಿ ಆಯುರ್ವೇದ ಮೆಡಿಕಲ್ ಸ್ಟೋರ್ನಲ್ಲಿ 1 ಲೋಟ ನೀರಿಗೆ 2 ಲೋಟ ತುಳಸಿ ರಸ ಹಾಕಿ, ರಸ ಹಾಕ್ಬಿಟ್ಟು ಕಳಿಸ್ಬಿಟ್ಟು ಕುಡಿಯೋಕ್ಕೆ ಹೇಳಿ. ತಿಂಡಿ ತಿಂದಮೇಲೆ, ಊಟ ಆದಮೇಲೆ, ರಾತ್ರಿ ಊಟ ಆದಮೇಲೆ ಬಿಸಿನೀರು 1 ಲೋಟ ಕುಡಿಯೋಕ್ಕೆ ಹೇಳಿ. ಲಿವರು ಮತ್ತು ಕಿಡ್ನಿ, ಕರಳು, ಈ 3ರಲ್ಲಿ ಸ್ವಲ್ಪ ಏನೋ ವ್ಯತ್ಯಾಸ ಇದ್ದಾಗ ಈ ಥರ ಸುಸ್ತು, ಸಂಕಟ, ಏನೋ ಮೈಕೈ ನೋವೆಲ್ಲ ಬರ್ತದೆ. ತುಳಸಿ ರಸ 1 ಲೋಟ ನೀರಿಗೆ 2 ಲೋಟ ಹಾಕಿ ದಿನ ಬೆಳಗ್ಗೆ ಕುಡಿಯೋಕ್ಕೆ ಹೇಳಿ. ಕುಡಿತಾ ಬರೋಕ್ಕೆ ಹೇಳಿ, ಸರಿ ಹೋಗ್ತದೆ. ದಿನ ಮಾಡೋಕ್ಕೆ ಹೇಳಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ.
ಹಲೋ 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 ಸರ್ ನಮಸ್ತೆ ಸರ್, ನಾನು ಕೋಲಾರಿಂದ ಮಾತಾಡ್ತಿದ್ದೀನಿ. ನಮಸ್ತೆ, ನೀವು ಯಾವ ಊರಿಂದ ಕಾಲ್ ಮಾಡ್ತೀರಿ? ಕೋಲಾರಿಂದ ಸರ್. ಕೋಲಾರಿಂದ, ಹೇಳಿ. ಗುರೂಜಿ ಹತ್ರ ಮಾತಾಡ್ಬೇಕಿತ್ತು. ಮಾತಾಡ್ತಾ ಇದ್ದೀವಿ, ಹೇಳಿ. ಸರ್, ನನ್ನ ಹೆಸರು ಪ್ರಕಾಶ್ ಅಂತ ಹೇಳಿ. ಹೇಳಿ ಪ್ರಕಾಶ್ ಅವರೇ. ಸರ್, ನಂದು ಸಾಕಷ್ಟು ಪ್ರಾಬ್ಲಮ್ ಇದೆ ಸರ್, ಹೇಳ್ಕೊಳಕ್ ಆಗ್ತಿಲ್ಲ ಅದು. ಹೇಳಿ. ಇನ್ನೇನು ಕೈಗೆ ಬರುತ್ತೆ ಅನ್ಕೋತೀನಿ, ಅಷ್ಟೊತ್ತಿಗೆ ಮತ್ತೆ ಇನ್ನೇನೋ ಆಗಿ ಅನಾಹುತಗಳಾಗ್ತಾನೆ ಇದೆ. ಏನ್ ಕೆಲಸ ಮಾಡೋದು ನೀವು? ಸರ್, ಈಗ ನನಗೆ 65 ವರ್ಷ. ಮುಂದೆ ನಾನು ಮೋಟರ್ ಸೈಕಲ್ ಮೆಕ್ಯಾನಿಕ್ ಆಗಿದ್ದೆ. ಮೆಕ್ಯಾನಿಕಲ್ ಮೋಟರ್ ಬೈಕ್ ರಿಪೇರಿ ಮಾಡೋದು? ಹೌದೌದು. ಈಗ ಸದ್ಯಕ್ಕೆ 7-8 ವರ್ಷ ಆಯ್ತು ಸರ್, ಬಿಟ್ಬಿಟ್ಟಿದ್ದೀನಿ ನಾನೀಗ. ಇವಾಗ ಜೀವನ ಹೇಗೆ ನಡೀತಾ ಇದೆ? ಜೀವನ ಸ್ವಲ್ಪ ನಮ್ಮ ಮನೆ ಬಾಡಿಗೆ ಬರುತ್ತೆ, ಏನೋ ಹಂಗಾಗಿ ನಡ್ಕೊಂಡು ಹೋಗ್ತದೆ ಸರ್. ಇವಾಗ ಏನ್ ಮಾಡ್ಬೇಕು ಅಂತ ಇದ್ದೀರಿ, ಹೇಳಿ. ಏನ್ ಮಾಡ್ಬೇಕು ಅಂತ ದಿಕ್ ತೋರಿಸ್ತಾ ಇಲ್ಲ. ಏನ್ ಮಾಡಕ್ ಹೋದ್ರು ಅನಾನುಕೂಲಗಳೇ ಹೊರತು ಅನುಕೂಲ ಅಂತ ಆಗ್ತಿಲ್ಲ. ಏನ್ ಕೈಗೆ ಬಂತು ಅನ್ನೋಷ್ಟೊತ್ತಿಗೆ ಏನೋ ಒಂದು ಆಗುತ್ತೆ. ನಿಮ್ಗೆ ಮಕ್ಳಿದಾರ? ಸರ್, 3 ಜನ ಮಕ್ಕಳು, ಹೆಣ್ಮಕ್ಳು, ಎಲ್ಲಾರ್ಗು ಮದುವೆಗಳಾಗಿದೆ. ಎಲ್ಲ ಅವರು ಆರಾಮಾಗಿ ಸೆಟ್ಲ್ ಆಗಿದ್ದಾರೆ ಸರ್, ಅದೇನು ಪ್ರಾಬ್ಲಮ್ ಇಲ್ಲ. ಮತ್ತೆ ಇನ್ನೇ ನೀವು ಆರಾಮಾಗಿ ಇದ್ಬಿಡಿ. 65 ವರ್ಷ ಅಂತೀರಾ, ಈಗ ಆರಾಮ ಬಾಡಿಗೆ ಬರುತ್ತೆ, ತಗೊಂಡು ಅಚ್ಚುಕಟ್ಟಾಗಿ ಒಂದು ದೇವ್ರ ಜಪ ಧ್ಯಾನ ಮಾಡ್ಕೊಂಡು ಆರಾಮಾಗಿರಿ. ಮತ್ತೆ ಈ ಏಜಲ್ಲಿ ಏನು ದುಡಿಬೇಕು ಇನ್ನು 65 ವರ್ಷದಲ್ಲೂ? ಇಲ್ಲ ಸರ್, ಸಾಕಷ್ಟು ಕಡೆ ನನಗೆ ಸ್ಟ್ರಕ್ ಆಗಿದೆ. ಏನೋ ಚೀಟಿಗೆ ಹಾಕಿ ಅದರಲ್ಲೂ ಮುಳುಗಿಸ್ಬಿಟ್ರು ಮುಂಡೆ ಮಕ್ಕಳು. ಹಂಗಾಗಿ ಅದರಿಂದ ಏನಾದ್ರು ಏನ್ ಮಾಡ್ಬೇಕು ಅಂತ ಅನಿಸ್ತಾ ಇಲ್ಲ ಸರ್. ಅದು ನನ್ ಕೇಳಿದ್ರೆ 65 ವರ್ಷ ಆಗಿದೆ, ಎಲ್ಲ ಜವಾಬ್ದಾರಿ ಕಳ್ಕೊಂಡಿದ್ದೀರಾ, ಮೊಮ್ಮಕ್ಳ ಜೊತೆ ಆರಾಮಾಗಿದ್ದು ದಿನ ಜಪ ತಪ ಮಾಡಿ, ಮತ್ತೆ ದಿನಕ್ಕೊಂದು ಅಧ್ಯಾಯ ಗುರುಚರಿತ್ರ ಪಾರಾಯಣ ಮಾಡಿ. ಗುರುಚರಿತ್ರೆ, ದತ್ತಾತ್ರೇಯ ಜೀವನ ಚರಿತ್ರೆ ಒಂದು ಅಧ್ಯಾಯ ಪಾರಾಯಣ ಮಾಡ್ತಾ ಬನ್ನಿ. ನಾನು ಹೇಳೋ ಮಂತ್ರ ದಿನ ಒಂದು ಅರ್ಧ ಗಂಟೆ ಜಪ ಮಾಡಿ. ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ ದಿನ ಮಾಡಿ. ಈ ಏಜಲ್ಲಿ ನಿಮ್ಗೆ ಏನೇನು ಸಿಗಬೇಕು, ಏನು ಸಿಗಬಾರ್ದು, ಯಾವ ಥರ ಸಿಗಬೇಕು ಅಂತ ಗುರುಗಳೇ ಆಶೀರ್ವಾದ ಮಾಡ್ತಾರೆ. ದಿನನಿತ್ಯ ಪಾರಾಯಣ ಮತ್ತು ಜಪ ಮಾಡೋದ್ರಿಂದ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ದೇವರು ಒಳ್ಳೇದು ಮಾಡಲಿ. ವೀಕ್ಷಕರೇ, ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ಇದೇ ಥರ ನಿಮ್ಮ ಕಾಲ್ನ ಮುಂದಿನ ಭಾನುವಾರ ಸ್ವೀಕರಿಸಿ ಮತ್ತೆ ನಿಮ್ಮನ್ನು ಕಾರ್ಯಕ್ರಮದಲ್ಲಿ ಮೀಟ್ ಆಗ್ತೀನಿ. ಯಾರು ಕಾಲ್ ಸಿಕ್ಕಲ್ವೋ ಬೇಜಾರು ಮಾಡ್ಕೊಳ್ಳೋದು ಬೇಡ. ಮುಂದೆ ಭಾನುವಾರ ನೀವು ಕಾಲ್ ಮಾಡಿ ಮತ್ತೆ ಮಾತಾಡೋಣ. ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSPK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ನಲ್ಲಿ ಕೂಡ ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತ ಭಾಳ ಜನ ಕಾಲ್ ಮಾಡ್ತಿದ್ರು, ಪತ್ರ ಬರ್ತಿದ್ರು. ಬೇಕಿದ್ದವರು ಆ ಸ್ಕೀಮೇ ತೋರಿಸ್ತಾ ಇದ್ದೀವಿ ನೋಡಿ. www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟಿಗೆ ಯಾವ ಟೈಮ್ಗೆ ಬುಕ್ ಮಾಡಿಕೊಂಡು ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ಜಾತಕ ಇರೋ ತೊಗೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.